ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಕಲ್ಯಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿಸ್ ಈಸ್ ಸಿದ್ದೇಶ್, ಎ ಟೀಚರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಐ ಆಮ್ ವರ್ಕಿಂಗ್ ಆಸ್ ಎ ಜಿಪಿಟಿ ಇಂಗ್ಲೀಷ್ ಟೀಚರ್ ಇನ್ ರಾಯಚೂರು. ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರ ಫೀಡ್ಬ್ಯಾಕ್, ತಮ್ಮೆಲ್ಲರ ಆಶಯದಂತೆ ನಾವು ನಿಮಗೆ ಡಿಫಿಕಲ್ಟ್ ಆಗಿರುವಂಥ ಇಂಗ್ಲೀಷನ್ನು ಕಲಿಸ್ಬೇಕನ್ನೋ ಒಂದು ಸದುದ್ದೇಶದಿಂದ ನೀವು ಕೂಡ ಇಂಗ್ಲೀಷ್ ಎಕ್ಸಾಮ್ನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡಬೇಕನ್ನೋ ಒಂದು ಸದುದ್ದೇಶದಿಂದ ಈ ಸರಣಿಗಳನ್ನು ಹೊತ್ತರ್ತಾ ಇದ್ದೀವಿ. ನಿಮ್ಮ ಆಡು ಭಾಷೆಯಲ್ಲಿ ನಾವು ಆಂಗ್ಲ ಭಾಷೆಯನ್ನು ಕಲಿಸಬೇಕನ್ನೋ ಆಶಯದಿಂದ ಈ ದಿನದ ತರಗತಿಯಲ್ಲಿ ನಾವು ಯಾವುದನ್ನು ಕಲಿಯೋಣ ಅಂತ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲಿಯೋಣ. ನೋಡಿ ಸ್ನೇಹಿತರೆ, ವಿ ಆರ್ ಡಿಸ್ಕಸಿಂಗ್ ವಾಟ್ ಈಸ್ ದ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಹೌ ಟು ಮೇಕ್ ಎ ಸಿಂಪಲ್ ಸೆಂಟೆನ್ಸ್ ಇನ್ ಇಂಗ್ಲಿಷ್. ಓಕೆ, ನೋಡೋಣ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲಿಯೋದಕ್ಕಿಂತ ಮುಂಚಿತವಾಗಿ ತಿಳ್ಕೊಳ್ರಿ ಇದನ್ನು ಎಲ್ಲಿ ಯೂಸೇಜ್ ಮಾಡ್ಬೇಕಂತ. ಅಂದರೆ ಯೂಸೇಜ್ ಅಂದ್ರೆ ಏನು, ಬಳಕೆಯಲ್ಲಿ ಮಾಡಬೇಕು. ಇದನ್ನು ಎಲ್ಲಿ ನಾವು ಬಳಸಬೇಕು ನಮ್ಮ ದಿನನಿತ್ಯ ಜೀವನದೊಳಗೆ ಅಂತ ಹೇಳಿದ್ರೆ ನೋಡ್ರಿ, ಫ್ಯೂಚರ್ ಪ್ಲಾನೆಡ್ ಆ್ಯಕ್ಷನ್ನಲ್ಲಿ ನಾವು ಇದನ್ನು ಬಳಸಬೇಕು. ಸರ್, ನೀವೇನು ಸಿಂಪಲ್ ಪ್ರೆಸೆಂಟ್ ಹೇಳ್ತಾ ಇದ್ದೀರಾ, ಬಟ್ ಅಲ್ಲಿ ಫ್ಯೂಚರ್ ಅನ್ನೋ ಒಂದು ಶಬ್ದನ ನೀವು ಮೆನ್ಷನ್ ಮಾಡಿದಿರ ಅಂತ ಹೇಳಿದ್ರೆ ನಿಮ್ಮ ಪ್ರಶ್ನೆ ಬರ್ತದೆ. ತಿಳ್ಕೊಳ್ರಿ, ನಾವು ಫ್ಯೂಚರ್ ಪ್ಲಾನೆಡ್ ಆ್ಯಕ್ಷನ್ ಹೆಂಗಿರ್ಬೇಕದು, ಡೆಫಿನೆಟ್ ಆಗಿ ನಿಯರ್ ಆ್ಯಕ್ಷನ್ ಇರಬೇಕು. ಅಂದರೆ ನಾವು ಇಮಿಡಿಯೇಟ್ ಆಗಿ ಅಥವಾ ಸಮ್ ಟೈಮ್ಸ್ ಆಫ್ಟರ್ ಸಮ್ ಟೈಮ್ ಏನಪ್ಪ ಅಂತಾರೆ ನಾವು ಖಂಡಿತವಾಗಿ ಆ ಕೆಲಸನ ಮಾಡ್ತೀವಿ ಅನ್ನೋ ಒಂದು ಡೆಫಿನೆಟ್ ಕಾನ್ಸೆಪ್ಟ್ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಬೇಕು. ಸರ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೂ ಮತ್ತು ಸಿಂಪಲ್ ಫ್ಯೂಚರ್ಗೆ ವ್ಯತ್ಯಾಸ ಏನಂದರೆ, ಸಿಂಪಲ್ ಫ್ಯೂಚರು ನಾವು ಯಾವುದಾದ್ರೂ ಒಂದು ಕೆಲಸನ ಮೇ ಬಿ ಮೇ ನಾಟ್ ಬಿ ಅಂದರೆ ನಾವು ಮಾಡ್ಬೋದು ಮಾಡದೇ ಇರ್ಬೋದು ಅನ್ನೋ ಕಾನ್ಸೆಪ್ಟ್ ಇದ್ದಾಗ ಮಾತ್ರ ಸಿಂಪಲ್ ಫ್ಯೂಚರ್ ಬಳಸ್ತೀವಿ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಎಲ್ಲಿ ಬಳಕೆ ಮಾಡ್ಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್, ನಾವು ಮಾಡೇ ಮಾಡ್ತೀವಿ ಆದ್ರೆ ಸ್ವಲ್ಪ ಸಮಯ ತಗೊಂಡಾದ್ರೂ ಮಾಡ್ತೀವಿ ಅನ್ನೋ ಒಂದು ಸೆನ್ಸ್ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಕೆ ಮಾಡಬೇಕು. ನೋಡ್ರಿ, ನಾ ಹೇಳ್ತಿದ್ದೇನಲ್ಲ, ಫ್ಯೂಚರ್ ಪ್ಲಾನ್ ಇರಬೇಕು, ಜೊತೆಗೆ ಏನಾಗಿರ್ಬೇಕದು ಡೆಫಿನೆಟ್ ಆಗಿರಬೇಕು ಮತ್ತು ನಿಯರ್ ಆ್ಯಕ್ಷನ್ ಇರಬೇಕು. ಇನ್ನೇನು 5 ನಿಮಿಷ ಆಗಿರಲಿ ಅಥವಾ 10 ನಿಮಿಷ ಆಗಿರಲಿ, ಆಫ್ಟರ್ ಸಮ್ ಟೈಮ್ಸ್ ಆಗಿರಲಿ, ಆ ಸಮಯ ಇದ್ದಾಗ ಇದನ್ನು ಬಳಕೆ ಮಾಡ್ತೀವಿ. ಒಂದು ಗೊತ್ತಿರಲಿ, ಕ್ಲಿಯರ್ ಆಯಿತು. ನೆಕ್ಸ್ಟ್ ಎರಡನೇದೇನಪ್ಪ ಅಂತಾರೆ ಎಲ್ಲಿ ಬಳಕೆ ಮಾಡ್ಬೋದು ಅಂದರೆ ಡೈಲಿ ಆ್ಯಕ್ಷನ್ಸ್ಗಳು, ರೆಗ್ಯುಲರ್ ಆ್ಯಕ್ಷನ್ನು, ರೊಟೀನ್ ಮತ್ತು ಹ್ಯಾಬಿಚುವಲ್ ಫಂಕ್ಷನ್, ದಿನನಿತ್ಯ ಮಾಡುವಂಥದ್ದು, ಆಮೇಲೆ ರೆಗ್ಯುಲರ್ ಆಗಿ ಮಾಡುವಂಥ ಕೆಲಸಗಳನ್ನು ನಾವು ಹವ್ಯಾಸಗಳನ್ನು ಮಾಡ್ಕೊಂಡಿರ್ತೀವಿ, ಆ ಕೆಲಸನ ನಾವು ಮಾಡೇ ಮಾಡ್ತೀವಿ ದಿನಾನು ಅಂತ ಹೇಳಿ ಅನ್ಕೊಂಡಿರ್ತೀವಲ್ಲ, ಅಂಥ ಸಂದರ್ಭದೊಳಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಕೆ ಮಾಡಬೇಕು. ಸರ್, ಮತ್ತೆ ಎಲ್ಲಿ ಇದನ್ನು ಬಳಕೆ ಮಾಡ್ತೀವಿ ಅಂತೀರ, ಯೂನಿವರ್ಸಲ್ ಟ್ರೂತ್, ಸಾರ್ವತ್ರಿಕ ಸತ್ಯಗಳು ಅಂತೇಳಿ ಕರಿತೀವಿ. ಏನ್ರಿ ಸಾರ್ವತ್ರಿಕ ಸತ್ಯಗಳು? ಎಕ್ಸಾಂಪಲ್ಗೆ ನೋಡೋಣ. ಏನಂತ ಹೇಳಿದ್ರೆ ದ ಸನ್, ನೋಡ್ರಿ, ದ ಸನ್ rises in the east. The sun rises in east. Rises in east. Sorry, the sun rises in the east. ನೋಡಿ, ದ ಸನ್ ಸೂರ್ಯ ಹೌದಾ, ಯಾವಾಗಲೂ ಕೂಡ ಪೂರ್ವದಲ್ಲಿ ಏನು ಮಾಡ್ತಾನೆ, ಹುಟ್ಟುತ್ತಾನೆ. ಏನ್ರಿ, ಪೂರ್ವದಲ್ಲಿ ಹುಟ್ಟುತ್ತಾನೆ. ನೋಡ್ರಿ, ನನ್ನೂರಲ್ಲೂ ಕೂಡ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ನಿಮ್ಮವರಲ್ಲೂ ಕೂಡ ಏನು ಮಾಡ್ತಾನೆ, ಸೂರ್ಯ ಪೂರ್ವದಲ್ಲೇ ಹುಡ್ತಾನೆ. ಇವತ್ತು ಕೂಡ ಸೂರ್ಯ ಪೂರ್ವದಲ್ಲಿ ಹುಟ್ಟಿದಾನೆ, ಮುಂದೆ ಕೂಡ ಸೂರ್ಯ ಏನು ಮಾಡ್ತಾನೆ, ಪೂರ್ವದಲ್ಲಿ ಹುಡ್ತಾನೆ. ನಿನ್ನೆ ಕೂಡ ಸೂರ್ಯ ಏನಾಗಿದ್ದ, ಪೂರ್ವದಲ್ಲೇ ಹುಡ್ತಾನೆ. ಇಂಥ ಯೂನಿವರ್ಸಲ್ ಟ್ರೂತ್ಗಳು, ಅಂದ್ರೆ ಯೂನಿವರ್ಸಲ್ ಟ್ರೂತ್ ಅಂದ್ರೆ ಏನು, ಯಾವುದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಮನುಷ್ಯನಿಂದ, ಅಂಥವುಗಳನ್ನು ನಾವು ಏನಂತ ಕರಿತೀವಿ, ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ಆ ಯೂನಿವರ್ಸಲ್ ಟ್ರೂತ್ಗಳನ್ನು ಯಾವಾಗಲೂ ಕೂಡ ನಾವು ಯಾವ ಟೆನ್ಸಲ್ಲಿ ಹೇಳಬೇಕಾಗ್ತದ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಇದು ರೂಲ್. ಸರ್, ಮತ್ತೆ ಒಂದು ಎಕ್ಸಾಂಪಲ್ ತಗೊಂಡಾಗ The honesty is the best policy. The honesty is the best policy. ನೋಡ್ರಿ, ಹಾನೆಸ್ಟಿ ಅಂದ್ರೆ ಏನ್ರಿ, ಪ್ರಾಮಾಣಿಕತೆ ಅಂತ ಹೇಳಿ ಕರಿತೀವಿ. ಈ ಪ್ರಾಮಾಣಿಕತೆ ಯಾವಾಗಲೂ ಕೂಡ ಏನಾಗಿತ್ತು, ಬೆಸ್ಟ್ ಪಾಲಿಸಿ ಆಗಿತ್ತು. ನಿನ್ನೆನೂ ಕೂಡ ಪ್ರಾಮಾಣಿಕತೆಗೆ ಬೆಲೆ ಇತ್ತು, ಇವತ್ತು ಕೂಡ ಪ್ರಾಮಾಣಿಕತೆಗೆ ಬೆಲೆ ಇರ್ತದೆ, ಮುಂದೊಂದು ದಿನ ಕೂಡ ಏನಾಗ್ತದೆ, ಪ್ರಾಮಾಣಿಕತೆಗೆ ಬೆಲೆ ಇರ್ತದೆ. ಇವು ಏನಾಗ್ತದೆ, ಇವುಗಳನ್ನು ನಾವು ಯೂನಿವರ್ಸಲ್ ಟ್ರೂತ್ಸ್ ಅಂತ ಹೇಳಿ ಕರಿತೀವಿ. ಇವುಗಳನ್ನು ನಾವು ಎದರಲ್ಲಿ ಹೇಳಬೇಕಾಗ್ತದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಸರ್, ಇದನ್ನು ನಾನು ಸೆಂಟೆನ್ಸ್ ಫಾರ್ಮೇಷನ್ ನಾನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿದಾಗ ಅರ್ಥ ಆಗ್ತದೆ. ಬಸ್ ನಾನು ಏನು ಮಾಡ್ತಾ ಇದ್ದೀನಿ, ಈಗ ಎಕ್ಸಾಂಪಲ್ಗಳು ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಎಲ್ಲಿ ಬಳಕೆ ಮಾಡಬೇಕು ಮತ್ತೆ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಹೆಡ್ಲೈನ್ಸಲ್ಲಿ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಬಳಕೆ ಮಾಡ್ತಾರೆ. ಈಗ ನೋಡ್ರಿ, ಎಕ್ಸಾಂಪಲ್ ಈಗ ರೀಸೆಂಟಾಗಿ ನಡೆದಿರೋಂಥ ಒಂದು ಕೆಲವಿಷ್ಟು ಘಟನೆ, ಯಾವುದಾದ್ರೂ ಒಂದು ಇವೆಂಟ್ ಹೇಳಿರ್ತೀನಿ ನೋಡ್ರಿ. ದ ಸಿ ಎಂ
says, the CM says, Mustaq Banu inaugurates the Mysore Dasara. ನೋಡ್ರಿ, ನಾವು ದಿನಪತ್ರಿಕೆಗಳು ಓದೋ ಹೊತ್ನಾಗ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ ಏನಾಗ್ತದೆ ನೋಡ್ರಿ, ಯಾವಾಗಲೂ ಕೂಡ ನಾವು ದಿನಪತ್ರಿಕೆಗಳು ಓದಾಗ ನೀವು ಅಬ್ಸರ್ವ್ ಮಾಡ್ರಿ, ಏನಿರ್ತದೆ ಅಂತೀರ, ಯಾವಾಗಲೂ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಇರ್ತವೆ. ನೋಡ್ರಿ, ದ ಸಿ ಎಂ ಸೇಸ್ ಮುಖ್ಯಮಂತ್ರಿ ಹೇಳ್ತಾರೆ, ಮುಸ್ತಕ್ ಬಾನು ಇನಾಗ್ರೇಟ್ಸ್ ದ ಮೈಸೂರು ದಸರಾ. ಅಂದರೆ ಮೈಸೂರು ದಸರಾ ಒಂದು ಇವೆಂಟನ್ನು ಮುಸ್ತಕ್ ಬಾನು ಅವ್ರು ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ, ಅದನ್ನು ಇನಾಗ್ರೇಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅವುಗಳನ್ನು ಕೂಡ ಇಂಥ ಹೆಡ್ಲೈನ್ಗಳನ್ನು ಕೂಡ ನಾವು ಯಾವಾಗಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ನೆಕ್ಸ್ಟ್ ಪ್ರವರ್ಬ್ಸ್ ಅಂತ ಬರ್ತವೆ. ಏನ್ರಿ ಪ್ರವರ್ಬ್ಸ್ ಅಂದರೆ ಗಾದೆ ಮಾತುಗಳನ್ನು ಕೂಡ ನಾವು ಯಾವಾಗಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, ದ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಹೌದಿಲ್ರಿ, ನಾವು ಯಾವಾಗ ಕಾಯಕ ಚೆನ್ನಾಗಿ ಮಾಡ್ತೀವಿ ಅದೇನಾಗ್ತದೆ, ನಮಗೆ ಕೈಲಾಸ ತಂದು ಕೊಡ್ತದೆ. ಅಂದರೆ ನಾವು ಚಪ್ಪಲಿ ಹೊಲಿಲಿ, ನಾವು ಚಪ್ಪಲಿಯನ್ನು ಮಾರಾಟ ಮಾಡಲಿ, ನಾವು ಬೋಂಡ ಮಾರಲಿ ಅಥವಾ ಬಜ್ಜಿ ಮಾರಲಿ, ನಾವು ಮಾಡುವಂಥ ಕೆಲಸ ಐತಲ್ಲ, ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಅದನ್ನು ನಾವು ಬದ್ಧತೆಯಿಂದ ಮಾಡಿದರೆ ಖಂಡಿತವಾಗಿ ನಮ್ಗೇನು ಸಿಗ್ತದೆ, ಕೈಲಾಸ ಸಿಗ್ತದೆ. ಅಂದರೆ ಕೈಲಾಸ ಅಂತಂದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಂತಲ್ಲ, ಜೀವನವನ್ನು ಉತ್ತಮವಾಗಿ ಕಟ್ಕೊಳ್ಬೋದು ಅನ್ನೋದೇ ಒಂದು ಪ್ರವರ್ಬನ ನೀತಿ. ಇಂಥ ಪ್ರವರ್ಬ್ಗಳನ್ನು ನಾವು ಯಾವಾಗಲೂ ಕೂಡ ಎಲ್ಲಿ ಬಳಸ್ತೀವಪ್ಪ ಅಂತೀರ, ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಬಳಕೆ ಮಾಡಬೇಕಾಗ್ತದೆ. ನೋಡಿ ಸ್ನೇಹಿತರೆ, ನಿಮಗೆ ನಾನು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ನನಗೆ ಅನ್ಕೊಂತೀನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ಸ್? ಯೂಸೇಜ್ ಅಲ್ಲಿ ನೋಡ್ರಿ, ಹೇಳ್ತೀನಿ ಮತ್ತೊಮ್ಮೆ, ನೀವು ರೀಕಾಲ್ ಅಂತ ಅನ್ಕೊಳ್ರಿ, ರಿವಿಷನ್ ಅದ್ರ ಅನ್ಕೊಳ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವಾಗಲೂ ನಾವು ಫ್ಯೂಚರ್ ಪ್ಲಾನೆಡ್ ಆಕ್ಷನ್ ಅಲ್ಲಿ ಬಳಸ್ತೀವಿ. ಆ ಫ್ಯೂಚರ್ ಪ್ಲಾನೆಡ್ ಆಕ್ಷನ್ ಹೆಂಗಿರ್ಬೇಕು, ಡೆಫಿನೆಟ್ ಆಗಿರ್ಬೇಕು ಮತ್ತು ನಿಯರ್ ಆಕ್ಷನ್ ಆಗಿರ್ಬೇಕು. ಮತ್ತೆ ಎಲ್ಲಿ ಬಳಸ್ತೀವಿ, ಡೈಲಿ, ರೆಗ್ಯುಲರ್, ರುಟೀನ್, ಹ್ಯಾಬಿಚುವಲ್. ಅಂದ್ರೆ ನಾವು ದಿನನಿತ್ಯ ಹವ್ಯಾಸ ರೂಪದೊಳಗೆ ಮಾಡುವಂತ ಕ್ರಿಯೆಗಳನ್ನ, ಕೆಲಸಗಳನ್ನ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಬೇಕು. ನೆಕ್ಸ್ಟ್ ಯೂನಿವರ್ಸಲ್ ಟ್ರೂತ್ಗಳನ್ನ, ಅಂದ್ರೆ ಸಾರ್ವತ್ರಿಕ ಸತ್ಯಗಳನ್ನ, ಅವುಗಳನ್ನು ಕೂಡ ನಾವು ಎಲ್ಲಿ ಹೇಳ್ಬೇಕಂತಾರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಬೇಕು. ನೆಕ್ಸ್ಟ್ ನ್ಯೂಸ್ ಪೇಪರ್ ಹೆಡ್ಲೈನ್ಸ್, ದಿನಪತ್ರಿಕೆಯ ಮುಖ್ಯಾಂಶಗಳನ್ನು ಕೂಡ ನಾವು ಯಾವಾಗಲೂ ಎಲ್ಲಿರ್ತೀವಿ, ಯಾವ ಟೆನ್ಸ್ ಅಲ್ಲಿ ಇರ್ತವೆ ಅಂತಾರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತವೆ. ನೆಕ್ಸ್ಟ್ ಪ್ರವರ್ಬ್ಸ್, ಗಾದೆ ಮಾತುಗಳನ್ನು ಕೂಡ ನೋಡ್ರಿ, ನೀವು ಎಲ್ಲಾ ಗಾದೆ ಮಾತುಗಳು ಒಂದ್ಸಲ ನೋಡಿ ಏನಿರ್ತವಪ್ಪ ಅಂತಾರೆ, ಎಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರ್ತವೆ. ಇಷ್ಟು ಏನಪ್ಪಾ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯೂಸೇಜ್. ಸೊ ನೆಕ್ಸ್ಟ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳಿದಾಗ ನಾವು ಅವುಗಳನ್ನ ಹೆಂಗ್ ಐಡೆಂಟಿಫೈ ಮಾಡ್ಬೇಕು ಸರ್? 12 ಟೆನ್ಸ್ಗಳಿವೆ. 12 ಟೆನ್ಸ್ಗಳನ್ನ ನಾವು ಯಾವ ರೀತಿ ಅವುಗಳನ್ನ ನಾವು ಅರ್ಥೈಸ್ಕೊಂಡು ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡ್ಬೇಕಂದ್ರೆ ಕೆಲವಿಷ್ಟು ಹಿಂಟ್ಸ್ಗಳಿವೆ, ಕ್ಲೂಸ್ಗಳಿವೆ. ಅವುಗಳನ್ನ ಅಥವಾ ಕೀವರ್ಡ್ಸ್ಗಳನ್ನ ಅರ್ಥ ಮಾಡ್ಕೊಂಡಾಗ ನಾವು ಆ ಟೆನ್ಸ್ ಅನ್ನ ಐಡೆಂಟಿಫೈ ಮಾಡ್ಬೋದು. ಸರ್ ಹಾಗಾದ್ರೆ ಹೆಂಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ಕೀವರ್ಡ್ಸ್ ಅಥವಾ ಕ್ಲೂಸ್ ಯಾವಂದ್ರೆ, ಆ ಸೆಂಟೆನ್ಸ್ ಅಲ್ಲಿ ಡೈಲಿ ಅನ್ನೋ ಶಬ್ದ ಇರ್ತದೆ, ಅಥವಾ ರೆಗ್ಯುಲರ್ಲಿ ಅನ್ನೋ ಶಬ್ದಗಳು ಇರ್ತವೆ, ಆಲ್ವೇಸ್ ಅನ್ನೋ ಶಬ್ದ ಇರ್ತದೆ, ಅಥವಾ ವೀಕ್ಲಿ ಅನ್ನೋ ಶಬ್ದ ಇತ್ತು, ಅಥವಾ ಮಂತ್ಲಿ ಅನ್ನೋದಿತ್ತು, ಇಯರ್ಲಿ, ಎವ್ರಿ ಡೇ, ಎವ್ರಿ ವೀಕ್, ಎವ್ರಿ ಇಯರ್, ಎವ್ರಿ ಮಂತ್, ಈ ರೀತಿಯಾದಂಥ ಅಡ್ವರ್ಬ್ಸ್, ಇವುಗಳನ್ನ ಏನಂತ ಕರಿತೀವಿ ನಾವು, ಅಡ್ವರ್ಬ್ಸ್. ಈ ಅಡ್ವರ್ಬ್ಸ್ಗಳಿದ್ರೆ ಇವುಗಳ ಆಧಾರದ ಮೇಲೆ, ಅಂದ್ರೆ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಅಡ್ವರ್ಬ್ಸ್ ಅಂದ್ರೆ ಏನ್ರಿ, ಕ್ರಿಯಾ ವಿಶೇಷಣ. ಯಾವ ವರ್ಡ್ಗಳು ವರ್ಬನ್ನ ಡಿಸ್ಕ್ರೈಬ್ ಮಾಡ್ತದೆ, ಯಾವ ವರ್ಡ್ಗಳು ವರ್ಬನ್ನ ವರ್ಣಿಸ್ತವೆ, ಅವುಗಳನ್ನು ನಾವೇನಂತ ಕರಿತೀವಿ, ಅಡ್ವರ್ಬ್ಸ್ ಅಂತ ಕರಿತೀವಲ್ಲ. ಆ ರೀತಿಯಾದಂಥ ಅಡ್ವರ್ಬ್ಸ್ಗಳು ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಈ ರೀತಿಯಾದಂಥ ಕೀವರ್ಡ್ಸ್ಗಳು, ಈ ರೀತಿಯಾದಂಥ ಅಡ್ವರ್ಬ್ಸ್ಗಳು ಏನಾದ್ರೂ ಇದ್ರೆ ಅದನ್ನ ನೀವು ಏನಂತ ತಿಳ್ಕೊಳ್ರಿ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತದೆ. ಇವುಗಳ ಆಧಾರದ ಮೇಲೆ ಎಕ್ಸಾಮ್ ಅಲ್ಲಿ ನಾವೇನ್ ಮಾಡ್ಬೋದು, ಸ್ಕೋರ್ ಅನ್ನ ಮಾಡ್ಬೋದು. ನೋಡ್ರಿ, ಮಾತಾಡುವಂತ ಸಂದರ್ಭದೊಳಗೆ ಬೇರೆ, ಬಟ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ ಅಂತಿದ್ರೆ, ನಮ್ಗೆ ಮಾರ್ಕ್ಸ್ ಅನ್ನ ಪಡಿಬೇಕಾದಾಗ ಈ ರೀತಿಯಾದಂತ ಕೆಲವಿಷ್ಟು ಅಡ್ವರ್ಬ್ಗಳನ್ನ ಏನ್ ಮಾಡಿರ್ತಾನೆ, ಬಳಕೆ ಮಾಡಿರ್ತಾನೆ, ಯೂಸೇಜ್ ಮಾಡಿರ್ತಾನೆ. ಆ ಅಡ್ವರ್ಬ್ಗಳ ಆಧಾರದ ಮೇಲೆ ನಾವು ಟೆನ್ಸ್ಗಳನ್ನ ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಕೊಂಡು ಅಂಡರ್ಸ್ಟುಡ್ ಮಾಡ್ಬೋದು. ನೋಡಿ ನೆಕ್ಸ್ಟ್ ಏನು, ಈ ರೀತಿ ಆದಾಗ ನೆಕ್ಸ್ಟ್ ನಾವು ನೋಡೋಣ, ಈಗ ಎಲ್ಲಿಗೆ ಹೋಗೋಣ, ಕಮ್ ಟು ದ ಪಾಯಿಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಾರೆ, ನಾವು ಸ್ಟ್ರಕ್ಚರ್ ಹೆಂಗ್ ಮಾಡ್ಬೇಕು ಸರ್? ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಅನ್ನ ಯಾವ ರೀತಿ ಮೇಕಿಂಗ್ ಮಾಡಬೇಕು,
ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾನು ಡೈಲಿ ಲೈಫ್ನಲ್ಲಿ ಯಾವ ರೀತಿ ಅದನ್ನು ಸ್ಪೋಕನ್ ಲ್ಯಾಂಗ್ವೇಜಲ್ಲಿ ಬಳಕೆ ಮಾಡ್ಬೇಕಂತ ಹೇಳಿ ನಿಮ್ಗೆ ಒಂದು ಕ್ವಶನ್ ಬರ್ತದೆ. ಹಾಗಾದರೆ ನೋಡಿ ಸ್ನೇಹಿತರೆ, ಈ ದಿನ ನಾವೇನು ಮಾಡೋಣಪ್ಪ ಅಂತಾರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಕಲಿಯೋಣ. ಸರ್ ತಿಳ್ಕೊಳ್ರಿ, ಯಾವಾಗಲೂ ಯಾವುದೇ ಟೆನ್ಸ್ ಆಗಿರಲಿ ನಾನು ಹೇಳುವಂಥ ಸಂದರ್ಭದೊಳಗೆ ಎಲ್ಲ ಟೆನ್ಸಲ್ಲಿ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇರಲಿ. ಪ್ರತಿಯೊಂದು ಟೆನ್ಸನ್ನು ಅಥವಾ ಪ್ರತಿಯೊಂದು ಸೆಂಟೆನ್ಸನ್ನು ನಾನು ಕ್ರಿಯೇಟ್ ಮಾಡಬೇಕಾದಾಗ ನಿಮ್ಗೆ ಈ ಫಾರ್ಮುಲಾ ನೆನಪಿರಲಿ. ಯಾವ ಫಾರ್ಮುಲಾ ಅಂದರೆ, ಪ್ರತಿಯೊಂದು ಸೆಂಟೆನ್ಸ್ ಏನು ಹೊಂದಿರ್ತದ, ಸಬ್ಜೆಕ್ಟ್ ಇರ್ತದ, ಹೆಲ್ಪಿಂಗ್ ವರ್ಬ್ ಇರ್ತದೆ ಮತ್ತು ಮೇನ್ ವರ್ಬ್ ಇರ್ತದೆ. ನೀವು ಬೇರೆ ಕ್ಲಾಸ್ಗಳಲ್ಲಿ ಕೇಳಿರ್ತೀರಿ ಅಥವಾ ಎಲ್ಲೋ ಒಂದು ಗ್ರಾಮರ್ ಬುಕ್ಕಲ್ಲಿ ಓದಿರ್ತೀರಿ ಸಬ್ಜೆಕ್ಟು, V1 ಅಬ್ಜೆಕ್ಟು, ಈ ರೀತಿ ಬೇಡ. ಜಸ್ಟ್ ಕೇಳ್ಕೊಳ್ರಿ, ಯಾವುದೇ ಟೆನ್ಸ್ ನಾನು ಹೇಳೋಕೆ ಹೋಗಿರಲಿ ನಿಮ್ಗೊಂದು ಕ್ಲಿಯರ್ ಗೊತ್ತಿರಲಿ, ಏನಿರ್ತದೆ, ಸಬ್ಜೆಕ್ಟ್ ಇರ್ತದೆ, ಹೆಲ್ಪಿಂಗ್ ವರ್ಬ್ ಇರ್ತದೆ, ಮೇನ್ ವರ್ಬ್ ಇರ್ತದೆ, ಇದು ಗೊತ್ತಿರಲಿ. ನೆಕ್ಸ್ಟ್ ಅದನ್ನೇ ನಾವು ನೆಗೆಟಿವ್ ಮಾಡಬೇಕಾದ್ರೆ, ಪಾಸಿಟಿವ್ ಸೆಂಟೆನ್ಸ್ ಇತ್ತಂತಂದ್ರೆ ಸಬ್ಜೆಕ್ಟ್ ಇರ್ತದೆ, ಹೆಲ್ಪಿಂಗ್ ವರ್ಬ್ ಇರ್ತದೆ, ಮೇನ್ ವರ್ಬ್ ಇರ್ತದೆ. ನೆಕ್ಸ್ಟ್ ಆಮೇಲೆ ಅದನ್ನೇ ನಾವು ನೆಗೆಟಿವ್ ಮಾಡಬೇಕಾದಾಗ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬ್, ನಾಟ್ ಮತ್ತು ಮೇನ್ ವರ್ಬ್. ಇದು ನಾನು ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತಾ ಇಲ್ಲ. ಎಲ್ಲ 12 ಟೆನ್ಸ್ಗಳನ್ನು ಕಲಿಯೋತ್ನಾಗ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಲಿ. ಎಲ್ಲಿ ತನಕ ನೀವು ಟೆನ್ಸನ್ನು ಕಲಿಬೇಕಂತ ಅನಿಸುತ್ತೆ ಅಲ್ಲಿ ತನಕ ಈ ಒಂದು ರೂಲ್, ಈ ಒಂದು ಫಾರ್ಮುಲಾನ, ಈ ಒಂದು ಸ್ಟ್ರಕ್ಚರ್ನ ನಿಮ್ಮ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೋಬೇಕು. ಏನು ಮಾಡ್ಬೇಕಂತಾರೆ, ಎವ್ರಿ ಟೆನ್ಸ್ ಹ್ಯಾಸ್ ದಿಸ್ ಟೈಪ್ ಆಫ್ ದ ಸ್ಟ್ರಕ್ಚರ್. ಏನು ಸ್ಟ್ರಕ್ಚರ್ ಇರ್ತದೆ ಸರ್, ನಾವು ಯಾವುದೇ ಸೆಂಟೆನ್ಸ್ ಮಾಡಲಿ ಫಸ್ಟ್ ಏನಿರ್ತದೆ, ಸಬ್ಜೆಕ್ಟ್ ಇರ್ತದೆ, ನೆಕ್ಸ್ಟ್ ಏನಿರ್ತದೆ, ಹೆಲ್ಪಿಂಗ್ ವರ್ಬ್ ಇರ್ತದೆ, ತದನಂತರ ಏನಾಗಿರ್ತದೆ, ಮೇನ್ ವರ್ಬ್ ಇರ್ತದೆ. ಇಷ್ಟು ಗೊತ್ತಾಗಬೇಕು ಸರ್. ಅದನ್ನೇ ನಾವು ಯಾವುದೇ ಟೆನ್ಸನ್ನು ನೆಗೆಟಿವ್ ಮಾಡಬೇಕಾದಾಗ ಏನಿರ್ತದೆ ಸರ್, ಫಸ್ಟ್ ಸಬ್ಜೆಕ್ಟ್ ಬರ್ತದೆ, ತದನಂತರ ಏನು ಬರ್ತದೆ, ಹೆಲ್ಪಿಂಗ್ ವರ್ಬ್ ಇರ್ತದೆ, ತದನಂತರ ಏನಪ್ಪ ಅಂದ್ರೆ ನಾವು ಯಾವಾಗ ನೆಗೆಟಿವ್ ಅಂದಾಗ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಏನಿರ್ತದೆ, ನಾಟ್ ಅನ್ನೋ ಶಬ್ದ ಇರ್ತದೆ, ತದನಂತರ ಏನು ಬರ್ತದೆ, ಮೇನ್ ವರ್ಬ್ ಬರ್ತದೆ. ಇಷ್ಟು ನಿಮಗೆ ಗೊತ್ತಿರಬೇಕಾಗಿರೋಂಥ ಕಾನ್ಸೆಪ್ಟ್. ಈಗ ಅದನ್ನು ನಾವು ಏನು ಮಾಡೋಣ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನೆನ್ಪಿಟ್ಕೊಳ್ರಿ ಏನಿರ್ತದೆ ಅಂತ ಹೇಳಿದ್ರೆ, ಓಕೆ ನೋಡಿ ಸ್ನೇಹಿತರೆ, ಈ ಫಾರ್ಮುಲಾನ ನಾವು ಯಾವುದಕ್ಕೆ ಅಪ್ಲೈ ಮಾಡೋಣ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಅಪ್ಲೈ ಮಾಡೋಣ. ಒಂದೊಂದಾಗಿ ನಿಧಾನವಾಗಿ ನೋಡಿ. ಮತ್ತೊಂದು ಸಲ ನಾನು ಕ್ಲಾಸ್ ಕೇಳುವಾಗ ರೀಕಾಲ್ ಮಾಡಿರಿ. ಏನಂತ ಹೇಳಿದ್ರೆ, ಎವ್ರಿ ಟೆನ್ಸು ಈ ರೀತಿಯಾದಂಥ ಸ್ಟ್ರಕ್ಚರ್ ಹೊಂದಿರ್ತದೆ. ಏನು ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಸಬ್ಜೆಕ್ಟು, ಆಮೇಲೆ ಹೆಲ್ಪಿಂಗ್ ವರ್ಬು, ತದನಂತರ ಏನ್ರಿ, ಮೇನ್ ವರ್ಬ್. ನಾವು ಯಾವ ರೀತಿ ಮಾಡಿದಾಗ, ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ. ಇನ್ ಕೇಸ್ ಯಾವುದೇ ಟೆನ್ಸ್ನಲ್ಲಿ ನೆಗೆಟಿವ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಇರ್ತದೆ, ಹೆಲ್ಪಿಂಗ್ ವರ್ಬ್ ಇರ್ತದೆ, ನಾಟ್ ಅನ್ನೋ ಶಬ್ದ ಇರ್ತದೆ ಮತ್ತು ಮೇನ್ ವರ್ಬ್ ಇರ್ತದೆ. ಇದು ಈ ರೀತಿ ನೀವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕು. ಒಂದು ಸರ್, ಈಗ ಈ ಫಾರ್ಮುಲಾನ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಅಪ್ಲೈ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳ ತಿಳ್ಕೊಳ್ರಿ. ಸಬ್ಜೆಕ್ಟ್ ಜಾಗದೊಳಗೆ ಏನ್ರಿ, ಸಬ್ಜೆಕ್ಟ್ ಜಾಗದೊಳಗೆ ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೊಳಗೆ ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ ಹೇಳ್ತಾ ಇದ್ದೀನಿ ನೋಡ್ರಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳ್ತಾ ಇದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ನಾನು ಪಾಸಿಟಿವ್ ಸೆಂಟೆನ್ಸ್ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಸೆಂಟೆನ್ಸ್ ಮಾಡತ್ನಾಗ ನಾವು ಸಬ್ಜೆಕ್ಟ್ ಜಾಗದೊಳಗೆ ಯಾವಾಗಲೂ ಏನು ಮಾಡ್ತೀವಿ, ಇದು ಎಲ್ಲ ಟೆನ್ಸಲ್ಲಿ ಕೂಡ ನಾವು ನೌನ್ ಬಳಸ್ಬೋದು ಅಥವಾ ಪ್ರನೌನ್ ಬಳಸ್ಬೋದು. ಓಕೆ, ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಇರಲ್ಲ, ತಿಳ್ಕೊಳ್ರಿ. ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಇಂಟು ಆಗ್ತಾ ಇದ್ದೀನಿ. ಹೆಲ್ಪಿಂಗ್ ವರ್ಬ್ ಏನಿರಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರಲ್ಲ. ಯಾಕಂದರೆ ಡೈರೆಕ್ಟಾಗಿ ಮೇನ್ ವರ್ಬ್ ಇರ್ತದೆ. ಹಾಗಾದ್ರೆ ಯಾವ ಟೆನ್ಸಲ್ಲಿ ಈ ರೀತಿ ಇರ್ತದೆ ಅಂತ ಹೇಳ, ಹೆಲ್ಪಿಂಗ್ ವರ್ಬ್ ಇರಲಾರ್ದಂಥ 2 ಟೆನ್ಸ್ಗಳು ಯಾವಪ್ಪ ಅಂದ್ರೆ, ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಯಾವುದಪ್ಪ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಇದು ನೆನ್ಪಿಟ್ಕೊಳ್ರಿ ಸರ್. ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಪದೇ ಪದೇ ಅನ್ಕೊಂಡ್ರು ಚಿಂತೆ ಇಲ್ಲ. ಎದಕ್ಕಂತ ಹೇಳಿದ್ರೆ ನನ್ನ ಉದ್ದೇಶ ಟೆನ್ಸನ್ನು ನೀವು ಫಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನಾನು ಪುನಃ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೊಳಗೆ ಪಾಸಿಟಿವ್ ಮಾಡೋದ್ನಾಗ ಏನಾಗಿರ್ತದೆ, ಹೆಲ್ಪಿಂಗ್ ವರ್ಬ್ ಇರಲ್ಲ. ಮತ್ತೆ ಯಾವ ಟೆನ್ಸಲ್ಲಿ ಇರಲ್ಲ, ಮುಂದೆ ಹೇಳ್ತಾನಲ್ಲ ಅಪ್ಕಮಿಂಗ್ ಡೇಸಲ್ಲಿ ಹೇಳುವಾಗ ಹೇಳ್ತೀನಿ. ಸಿಂಪಲ್ ಪಾಸ್ಟ್ ಇದ್ದ ಕೂಡ ಏನಿರಲ್ಲ, ಹೆಲ್ಪಿಂಗ್ ವರ್ಬ್ ಇರಲ್ಲ. ಯಾವಾಗ, ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ. ನೆಕ್ಸ್ಟ್ ಮೇನ್ ವರ್ಬ್ ಏನಾಗಿರ್ತದೆ, ಒಂದು V1 ಫಾರ್ಮ್ ಆಫ್ ದಿ ವರ್ಬ್ ಇರ್ತದೆ ಅಥವಾ VS ಫಾರ್ಮ್ ಆಫ್ ದಿ ವರ್ಬ್ ಇರ್ತದೆ. ಅರ್ಥ ಆಯ್ತಾ ನೋಡ್ರಿ. ಸಬ್ಜೆಕ್ಟ್ ಜಾಗದೊಳಗೆ ನಾವು ಏನೇನು ಬಳಸ್ಬೋದು, ನೌನ್ ಬಳಸ್ಬೋದು ಮತ್ತು ಪ್ರನೌನ್ ಬಳಸ್ಬೋದು. ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಪಾಸಿಟಿವ್ ಸೆಂಟೆನ್ಸ್ ಮಾಡೋದ್ನಾಗ ಹೆಲ್ಪಿಂಗ್ ವರ್ಬ್ ಏನಿರಲ್ಲ, ಇರಲ್ಲ. ಇದನ್ನು ನಾವು ಬಳಕೆ ಮಾಡಲ್ಲ. ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ ಮೇನ್ ವರ್ಬ್ ಏನಾಗಿರ್ತದ, V1 ಇರ್ತದ ಅಥವಾ VS ಇರ್ತದ. 2 ರೀತಿಯಾದಂಥ ವರ್ಬ್ಗಳು ಬರ್ತವೆ. ಇದು ಕ್ಲಿಯರ್ ಆಗಿರಲ್ಲ. ಇವುಗಳನ್ನು ಸ್ವಲ್ಪ ನೀವೇನಪ್ಪ ಗ್ಲಾನ್ಸ್ ಆಗಿ ಅದನ್ನು ಫಿಕ್ಸ್ ಆಗಿ ನೆನ್ಪಿಟ್ಕೊಳ್ರಿ. ಏನಂತ ಹೇಳಿದ್ರೆ, ಒಂದು V1 ಇರ್ತದ, ಇನ್ನೊಂದು ಯಾವುದಪ್ಪ ಅಂದ್ರೆ VS ಇರ್ತದೆ. ಸರ್ V1 ಮತ್ತು VS ಅನ್ನ ಹೆಂಗೆ ಕನ್ಸಿಡರ್ ಮಾಡಬೇಕು ನೋಡೋಣ. ಈಗ ಫಸ್ಟ್ ನಾವು ಸಬ್ಜೆಕ್ಟ್ ಅನ್ನ ಕೇಳೋಣ. ಸಬ್ಜೆಕ್ಟ್ ಜಾಗದೊಳಗೆ ನಾವೇನು ಬಳಸ್ಬೋದ್ರಿ, ನೌನ್ ಮತ್ತು ಪ್ರನೌನ್ ಬಳಸ್ಬೋದು. ನೋಡಿ ಇಲ್ಲೇ ಇದೆ. ಈ ಪ್ರನೌನ್ಗಳನ್ನು ಬಳಸಬೇಕಾದಾಗ ನಾನು ಈಗ ಹೇಳ್ತೇನೆ, ನೌನ್ ಅಂದ್ರೆ ಗೊತ್ತಿದೆ, ನೇಮಿಂಗ್ ವರ್ಡ್. ನೀವು ಯಾವುದೇ ಹೆಸರನ್ನ ಬಳಸಿ ಆ ಹೆಸರನ್ನ ಬಳಸುವಂಥ ಸಂದರ್ಭದೊಳಗೆ ಅದರ ಆಧಾರವಾಗಿ ನಾವೇನು ಮಾಡ್ಬೋದಾಗ್ತದೆ, ವರ್ಬ್ಗಳನ್ನು ಬಳಸಬೇಕಾಗ್ತದೆ. ಈಗ ನಾವು ಪ್ರನೌನ್ ಅನ್ನ ತಿಳ್ಕೊಳ್ಳೋಣ.
ಎಸ್ಟರ್ಡೇ ಕ್ಲಾಸಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ ನಾನು, ಈ ದಿನ ಕ್ಲಾಸಲ್ಲೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ. ಬಿಕಾಸ್ ಆಫ್ ಎದಕ್ಕೆ ಅಂತ ಹೇಳಿದ್ರೆ, ಇದು ನನ್ನ ಉದ್ದೇಶ ಕೇವಲ ಕಲ್ತು ಇಲ್ಲಿಂದ ಬಿಡುವಂಥದ್ದಲ್ಲ. ನನ್ನ ಉದ್ದೇಶ ನಾನು ಹೇಳುವಂಥ ಕ್ಲಾಸ್ನೊಳಗಿರುವಂಥ ಯಾವುದೇ ಪಾಯಿಂಟ್ಸ್ಗಳಿರಲಿ ಅದು ಫಿಕ್ಸ್ ಆಗಬೇಕನ್ನೋ ಉದ್ದೇಶದಿಂದ ಪುನಃ ಹೇಳ್ತಾ ಇದ್ದೀನಿ. ಆ ಪುನಃ ಹೇಳೋದನ್ನು ನೀವು ಪಾಸಿಟಿವ್ ಆಗಿ ತಗೊಳ್ರಿ. ಪಾಸಿಟಿವ್ ತಗೊಂಡು ಏನಪ್ಪ ಅಂದರೆ ಈ ಟೆನ್ಸಲ್ಲಿ ಏನಪ್ಪ ಅಂತಾರೆ ನೀವು ಏನಾಗಬೇಕು, ಕ್ಲಿಯರ್ ಆಗಬೇಕು. ಏನೇ ಡೌಟ್ ಬಂದರೂ ಕೂಡ ನಾನು ಕ್ಲಿಯರ್ ಆಗಿದೆ ಸರ್, ನನಗೆ ಇಲ್ಲಿಗೆ ಅರ್ಥ ಆಯ್ತು ಅನ್ನೋ ರೀತಿಯೊಳಗೆ ನೀವು ಕಲಿಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡ್ರಿ. ಏನ್ರಿ ಪರ್ಸನ್ ಅಂತ ಹೇಳಿದ್ರೆ ನಾ ಹೇಳಿನಲ್ಲ, ಪರ್ಸನಲ್ ಪ್ರನೌನ್ಗಳನ್ನ ಈ ಪ್ರನೌನ್ಗಳಲ್ಲಿ ಅನೇಕ ವಿಧಗಳವ. ಬಟ್ ನಮ್ಗೆ ಈ ಟೆನ್ಸ್ ಕಲಿಯತ್ನಾಗ ನಮಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ಪರ್ಸನಲ್ ಪ್ರನೌನ್ಗಳನ್ನು ಮಾತ್ರ ಈ ದಿನ ಕ್ಲಾಸಲ್ಲಿ ಕಲಿಯೋಣ. ಏನ್ ನೋಡ್ರಿ ಪರ್ಸನಲ್ ಪ್ರನೌನ್ಸ್ ಅಂದ್ರೆ, ಅದ್ರಾಗೂ ಪರ್ಸನಲ್ ಪ್ರನೌನ್ ಅಲ್ಲಿ ನಮ್ಗೆ ಏನ್ ಬೇಕು, ಸಬ್ಜೆಕ್ಟಿವ್ ಮತ್ತು ಅಬ್ಜೆಕ್ಟಿವ್ ಕೇಸ್ಗಳು ಬೇಕು. ಸರ್ ಸಬ್ಜೆಕ್ಟಿವ್ ಅಂತಂದ್ರೆ ಏನು? ಸಬ್ಜೆಕ್ಟ್ ಅಂದ್ರೆ ನೀವು ಮತ್ತೆ ವಿಷಯ ಅಂತ ಅನ್ಕೋಬಾರ್ದು. ಗ್ರಾಮರಿಗೆ ಬಂದಾಗ ಸಬ್ಜೆಕ್ಟಿವ್ ಅಂತಂದ್ರೆ ಕರ್ತೃ ಅಂದ್ರೆ ದ ವರ್ಕರ್, ಯಾರು ಕೆಲಸ ಮಾಡ್ತಾರ ಅಂದ್ರೆ ಯಾರು ಡೂವರ್ ಅಂತ ಹೇಳಿ ಕರಿತೀವಲ್ಲ. ಒಂದು ಸೆಂಟೆನ್ಸ್ ನೋಡಿದಾಗ ಆ ಕ್ರಿಯೆಯನ್ನು ಮಾಡಿದಂಥ ವ್ಯಕ್ತಿ ಇರ್ತಾನೆ, ಅವನ್ನ ನಾವು ಕರ್ತೃ ಅಂತ ಕರಿತೀವಲ್ಲ. ಆ ಕರ್ತೃ ನಾವು ಇಂಗ್ಲೀಷ್ನೊಳಗೆ ಏನಂತ ಕರಿತೀವಿ, ಸಬ್ಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಮೇಲೆ ಯಾವುದು, ಅಬ್ಜೆಕ್ಟಿವ್ ಅಂತ ಹೇಳಿ ಬರುತ್ತೆ. ಅಬ್ಜೆಕ್ಟಿವ್ ಅಂತಂದ್ರೆ ಕರ್ಮ. ಕೇಸ್ ಅಂದ್ರೆ ನೀವು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕಲಿತಿರಲ್ಲ ಕನ್ನಡದೊಳಗೆ, ಆ ರೀತಿ ಇಂಗ್ಲಿಷ್ ಒಳಗೆ ಕೇಸ್ ಅಂತ ಕರಿತೀವಿ. ನೋಡ್ರಿ ಸಬ್ಜೆಕ್ಟಿವ್ ಅಂದ್ರೆ ಕರ್ತೃ, ಅಬ್ಜೆಕ್ಟಿವ್ ಅಂದ್ರೆ ಏನು, ಕರ್ಮ ಅಂತ. ಅಂದ್ರೆ ನಾವು ಒಬ್ಬ ಕರ್ತೃ ಮಾಡಿದಂಥ ಕೆಲಸ ಇರ್ತದಲ್ಲ, ಅದನ್ನ ನಾವು ಏನಿರ್ತದ ಅಕರ್ಮ ಅಂತ ಹೇಳಿ ಕರಿತೀವಿ. ತದನಂತರ ನೋಡ್ರಿ ಪರ್ಸನ್, ಈಗ ಪ್ರನೌನ್ ಅಥವಾ ಪರ್ಸನ್ ನೋಡ್ರಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ನಾನು ಇನ್ನೇ ಹೇಳಿದ್ದೀನಿ. ಫಸ್ಟ್ ಪರ್ಸನ್ ಅಂದ್ರೆ ಏನು, ಪ್ರಥಮ ವಾಚಕ. ಸೆಕೆಂಡ್ ಪರ್ಸನ್ ಅಂದ್ರೆ ದ್ವಿತೀಯ ವಾಚಕ. ಥರ್ಡ್ ಪರ್ಸನ್ ಅಂದ್ರೆ ಏನು, ತೃತೀಯ ವಾಚಕ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಮತ್ತು ಫ್ಲೂರಲ್ ನೋಡೋಣ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಏನು, ಸಬ್ಜೆಕ್ಟಿವ್ ಜಾಗದೊಳಗೆ ಐ ಇರ್ತದೆ, ಅಂದ್ರೆ ನಾನು ಅಂತೇಳಿ. ಐ ಅಂದ್ರೆ ಏನ್ರಿ, ನಾನು. ಅದ ನೆಕ್ಸ್ಟ್ ಆಮೇಲೆ ಫಸ್ಟ್ ಪರ್ಸನ್ ಫ್ಲೂರಲ್ ಯಾವ್ದಪ್ಪ ಅಂದ್ರೆ ವಿ, ನಾವು. ಏನಾಗ್ತದೆ ಇದು, ನಾವು. ನೆಕ್ಸ್ಟ್ ಅದೇ ಪರ್ಸನ್ ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ತಗೊಂಡಾಗ ಸಿಂಗ್ಯುಲರ್ ಏನ್ರಿ, ಯು. ಫ್ಲೂರಲ್ ಏನು, ಯು. ಇದು ಚೇಂಜ್ ಆಗಲ್ಲ. ನಾನು ಹೇಳ್ತೇನಲ್ಲ, ನೀನು ಮತ್ತೆ ನೀವು, ಈ ರೀತಿ ಮೀನಿಂಗ್ ಅನ್ನ ಕೊಡ್ತದ ಯಾವುದು, ಯು. ನೆಕ್ಸ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏನಪ್ಪ ಅಂದ್ರೆ ಹಿ, ಶಿ, ಇಟ್. ಇವುಗಳನ್ನ ಥರ್ಡ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ತದನಂತರ ಥರ್ಡ್ ಪರ್ಸನ್ ಅಲ್ಲಿ ಫ್ಲೂರಲ್ ಯಾವ್ದಪ್ಪ ಅಂದ್ರೆ ದೇ. ಯಾವ್ದ್ರಿ, ದೇ ಅಂದ್ರೆ ಹೇಳ್ತಿದ್ದೀನಲ್ಲ, ಇದು ಮೀನಿಂಗ್ ಏನನ್ನ ಕೊಡ್ತದ, ಅವರು, ಇವರು, ಅವು ಮತ್ತು ಇವನ ಮೀನಿಂಗ್ ಅನ್ನ ಕೊಡ್ತದೆ. ಏನೇನ್ರಿ, ಅವರು ಅಥವಾ ಇವರು. ಮತ್ತೆ ಇದನ್ನ ನಾವು ಏನಂತ ಏನಂತ ಓದ್ಕೋಬೇಕು, ಇವು ಮತ್ತು ಅವು. ಓಕೆ. ನೆಕ್ಸ್ಟ್ ನೋಡ್ರಿ, ಈಗ ಇದನ್ನ ನಾವು ಸಬ್ಜೆಕ್ಟಿವ್ ಅಲ್ಲಿ ಬಳಸಿದ್ರೆ ಈ ರೀತಿ ಪ್ರನೌನ್ಗಳು ಬಳಕೆ ಮಾಡ್ತೀವಿ. ಅದನ್ನೇ ನಾವು ಅಬ್ಜೆಕ್ಟಿವ್ ಜಾಗದೊಳಗೆ ಇದೇ ಪರ್ಸನಲ್ ಪ್ರನೌನ್ಗಳನ್ನು ಬಳಕೆ ಮಾಡಿದಾಗ ಐ ಇದ್ದಿದ್ದೇನಾಗ್ತದ, ಮೀ ಆಗ್ತದ. ವಿ ಇದ್ದಿದ್ದೇನಾಗ್ತದ, ಅಸ್ ಆಗ್ತದ. ಯು ಇದ್ದಿದ್ದು ನೋ ಚೇಂಜ್, ಯು ಆಗ್ತದ. ನೆಕ್ಸ್ಟ್ ಹಿ ಇದ್ದಿದ್ದು ಹಿಸ್ ಆಗ್ತದ. ಶಿ ಇದ್ದಿದ್ದೇನಾಗ್ತದ, ಹರ್ ಆಗ್ತದ. ಇಟ್ ಇದ್ದಿದ್ದು ಇಟ್, ನೋ ಚೇಂಜ್. ನೆಕ್ಸ್ಟ್ ದೇ ಇದ್ದಿದ್ದೇನಾಗ್ತದ, ದೆಮ್ ಆಗ್ತದ. ಈ ಪ್ರನೌನ್ಗಳ ಬಳಕೆಗಳು ಗೊತ್ತಿರಬೇಕು. ನೆಕ್ಸ್ಟ್ ಮತ್ತೆ ಸಬ್ಜೆಕ್ಟ್ ಜಾಗದೊಳಗೆ ನಾ ಹೇಳಿನಲ್ಲ, ನೌನ್ಗಳನ್ನ ಬಳಕೆ ಮಾಡಿ ನೀವು ಯಾವುದೇ ಹೆಸರನ್ನು ಕೂಡ ಬಳಕೆ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಅದಾದ್ಮೇಲೆ ನನಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ್ದೀಗ ನಾವು ಮೇನ್ ವರ್ಬ್. ಇಲ್ಲಿ ಎರಡು ಚಾಯ್ಸ್ಗಳಿವೆ, ಒಂದು V1, ಇನ್ನೊಂದು ಯಾವ್ದಪ್ಪ ಅಂದ್ರೆ VS. ಎರಡು ಡೌಟ್ ಇದ್ದಾಗ ಎರಡು ರೀತಿಯಾದಂಥ ಚಾಯ್ಸ್ಗಳು ಕೊಟ್ಟಾಗ, ಆಪ್ಷನ್ಸ್ ಕೊಟ್ಟಾಗ ನಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ರೂಲ್ ಹೇಳ್ತಾ ಇದ್ದೀನಿ. ಸರ್ ಹಾಗಾದ್ರೆ ಯಾವ ಪ್ರನೌನ್ಗಳು ಬಂದಾಗ ಯಾವ ರೀತಿಯಾದಂಥ ವರ್ಬ್ ಬಳಸಬೇಕು, V1 ಎಲ್ಲಿ ಬಳಕೆ ಮಾಡಬೇಕು ಮತ್ತು VS ಎಲ್ಲಿ ಬಳಕೆ ಮಾಡ್ಬೇಕಂದಾಗ ನೆನ್ಪಿಟ್ಕೊಳ್ರಿ. ಅದಕ್ಕಿಂತ ಮುಂಚೆ ನಾನು ಮತ್ತೆ ನಿಮ್ಗೆ ರೀಕಾಲ್ ಮಾಡ್ತಾ ಇದ್ದೀನಿ, VS ಫಾರ್ಮ್ ಆಫ್ ದಿ ವರ್ಬ್ ಅನ್ನ ಯಾವ ರೀತಿ ಫ್ರೇಮ್ ಮಾಡಬೇಕು, ನಾವು ಯಾವ ರೀತಿ ಅದನ್ನ ರಚನೆ ಮಾಡ್ಬೇಕಂತಂದಾಗ ಇಲ್ಲಿ ಕೆಲವಿಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟೀನಿ, ತಿಳ್ಕೊಳ್ರಿ. ಮೇನ್ ವರ್ಬ್ಗಳ ಚಾರ್ಟು. ಅಟ್ಲೀಸ್ಟ್ ನೀವು ಇಂಗ್ಲೀಷಲ್ಲಿ ಕೆಲವಿಷ್ಟು ನಾಲೆಜನ್ನು, ಫ್ಲೂಯೆನ್ಸನ್ನು ಹೊಂದಬೇಕಂತಂದರೆ ನೀವು 200ರಿಂದ ಅಟ್ಲೀಸ್ಟ್ 200ರಿಂದ 500 ಮೇನ್ ವರ್ಬ್ಗಳನ್ನು ನೀವೇನು ಮಾಡಬೇಕು, ಕಲಿಬೇಕಾಗ್ತದೆ. 200ರಿಂದ 500 ಮಿನಿಮಮ್ ಇಷ್ಟು ವರ್ಬ್ಗಳನ್ನು ನಿಮ್ಮ ತಲೆಯೊಳಗೆ ಫಿಕ್ಸ್ ಇತ್ತಂದರೆ ನೀವು ಎಲ್ಲಿ ಬೇಕಾದ್ರೆ ಅಲ್ಲಿ ಟೆನ್ಸ್ಗಳನ್ನು ಆರಾಮಾಗಿ ಸಲೀಸಾಗಿ ಬಳಕೆ ಮಾಡ್ಬೋದು. ಸರ್ ಹಂಗಾದ್ರೆ ಆ ಮೇನ್ ವರ್ಬ್ಗಳನ್ನು ನಾವು ಡಿವೈಡ್ ಮಾಡಿದಾಗ, ಅವುಗಳನ್ನು ಫಾರ್ಮೇಷನ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಪ್ರೆಸೆಂಟ್ ಫಾರ್ಮ್, ನೆಕ್ಸ್ಟ್ ಫಾಸ್ಟ್ ಫಾರ್ಮ್, ಪರ್ಫೆಕ್ಟ್ ಫಾರ್ಮ್ ಮತ್ತು ಪ್ರೋಗ್ರೆಸಿವ್ ಫಾರ್ಮ್. ನೋಡಿ, ನೀವು ಯಾವುದೇ ಒಂದು ಗ್ರಾಮರ್ ಬುಕ್ಗಳನ್ನು ಓದಿದಂಥ ಸಂದರ್ಭದೊಳಗೆ ನಿಮ್ಗೆ ಡಿಫ್ರೆಂಟ್ ಆಗಿ ನೇಮ್ಗಳನ್ನು ಕೊಟ್ಟಿರ್ತಾನೆ, ಅವಕ್ಕೆ ಹೆಡ್ಲೈನ್ಗಳನ್ನು ಕೊಟ್ಟಿರ್ತಾನೆ. ಅವುಗಳನ್ನು ನೀವು ಅವುಗಳನ್ನು ಕಲ್ಕೊಂಡು ನೀವು ಕನ್ಫ್ಯೂಸ್ ಆಗೋದು ಬೇಡ. ನಾನು ಏನು ಹೇಳ್ತಿದ್ದೇನೆ ಅಂದರೆ, ಎಲ್ಲವೂ ಕೂಡ P ಅಲ್ಲಿ ಬರಲ್ಲ ಅಂತೇಳಿ ಅವುಗಳನ್ನು ನಾನು ಕೆಲವಿಷ್ಟು ವರ್ಡ್ಗಳನ್ನು ಕ್ರಿಯೇಟ್ ಮಾಡೀನಿ. ಏನಂತ ಹೇಳಿದ್ರೆ,
ಇದನ್ನ ಪ್ರೆಸೆಂಟ್ ಫಾರ್ಮ್ ಅಂತ ಕರೆಯೋಣ. ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಎರಡು ರೀತಿಯಾದಂತಿದೆ, V1 ಮತ್ತು VS. ನೆಕ್ಸ್ಟ್ ಫಾಸ್ಟ್ ಫಾರ್ಮ್, ಅದನ್ನ V2 ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪರ್ಫೆಕ್ಟ್ ಫಾರ್ಮ್, ಇದನ್ನ ನಾವು ಹೇಳಿದ್ದೇನೆ, ನಿನ್ನೆ ಹೇಳಿದ್ದೀನಿ ನಾನು, ಇದನ್ನ ಯಾವುದನ್ನ ಪರ್ಫೆಕ್ಟ್ ಫಾರ್ಮ್ ಅನ್ನ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಅಂತಾನು ಕರೀತಾರೆ. ಏನಂತ ಕರೀತಾರೆ? ಪ್ಯಾಸಿವ್ ಫಾರ್ಮ್. ಆಮೇಲೆ ಇದನ್ನ ಎಲ್ಲಾ ಟೆನ್ಸ್ನ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡುವಾಗ ಇದನ್ನ ಬಳಕೆ ಮಾಡುತ್ತೆ. ನೆಕ್ಸ್ಟ್ V4 ಅಂತ ಹೇಳಿದ್ರೆ ಪ್ರೋಗ್ರೆಸಿವ್, ING ಫಾರ್ಮ್ ಅಂತ ಹೇಳಿ ಕರಿತೀವಲ್ಲ, ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ನಾವೇನಂತ ಕರಿತೀವಿ? V4 ಅಂತ ಹೇಳಿ ಮೆನ್ಷನ್ ಮಾಡೀನಿ. ಬಟ್ ನಾನು ಇಲ್ಲಿ ಪ್ರೋಗ್ರೆಸಿವ್ ಅಂತ ಬರೆಸೀನಿ. ಪ್ರೋಗ್ರೆಸಿವ್ ಅಂದ್ರೆ ಏನು? ಪ್ರೊಸೆಸಿಂಗ್ ಇರೋಂಥದ್ದು ಅಥವಾ ಕಂಟಿನ್ಯೂಟಿ ಇರೋಂಥದ್ದು. ಎಲ್ಲಿ ING ಇರ್ತದೆ ಅಂದ್ರೆ ಆ ಆಕ್ಷನ್ ಏನಾಗಿರ್ತದೆ? ಕಂಟಿನ್ಯೂ ಆಗಿರ್ತದೆ. ನೀವು ಅದು ಪ್ರೆಸೆಂಟ್ ಅಲ್ಲಿ ಆಗಿರಲಿ, ಫಾಸ್ಟ್ ಅಲ್ಲಿ ಆಗಿರಲಿ ಅಥವಾ ಫ್ಯೂಚರ್ ಅಲ್ಲಿ ಆಗಿರಲಿ, ಈ ರೀತಿ ಏನಪ್ಪಾ ಅಂತಾರೆ ಈ V4 ಅನ್ನು ನಾವು ING ಬರಂತ ಅಂದ್ರೆ ಕಂಟಿನ್ಯೂಸ್ ಅಂತ ಎಲ್ಲಿ ಬರ್ತದ ಆ ಟೆನ್ಸ್ಗಳಲ್ಲಿ ಈ V4 ವರ್ಬ್ಗಳನ್ನ ಬಳಕೆ ಮಾಡಿ. ಹಾಗಾದ್ರೆ ಈ ದಿನದ ತರಗತಿ ಒಳಗೆ ನಮ್ಗೆ ಯಾವ ರೀತಿ ಯಾವ ಫಾರ್ಮ್ ವರ್ಬ್ ಬೇಕಂತೀರ ನಾನು ಹೇಳಕ್ ಹೋಗ್ತಿರೋದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಈ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನ ನೆನಪಿಟ್ಕೊಳ್ರಿ. ಸರ್ ಹಾಗಾದ್ರೆ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್ ಅಲ್ಲಿ ಎರಡು ವಿಧಗಳವ, ಒಂದು V1 ಮತ್ತು VS ಅಂತೇಳಿ. ಸರ್ V1 ಹೆಂಗ್ ಅಂತ ಹೇಳಿದ್ರೆ, V1 ಅಂದ್ರೆ ಇದು ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ಏನ್ರಿ? ಬೇಸ್ ಫಾರ್ಮ್, ಕ್ರಿಯಾಪದದ ಮೂಲ ರೂಪವನ್ನ ನಾವು ಬೇಸ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಈ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನ ನಾವು V1 ಅಂತ ಕರಿತೀವಿ. ನೋಡ್ರಿ, ಆನ್ಸರ್ ಇದು V1. ಇದನ್ನ ನಾವು VS ಮಾಡ್ಬೇಕಂದ್ರೆ ಏನಾಗ್ತದ? S ಹಚ್ಚಬೇಕು, ಆಡ್ ಮಾಡ್ಬೇಕು. ಮೂರು ನಿಯಮಗಳವ, ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿನ್ನೆನು ಹೇಳಿನಿ. ಇಫ್ ಎನಿ ವರ್ಬ್ ಎಂಡ್ಸ್ ವಿತ್ ವೈ ಅಂದ್ರೆ ಯಾವುದಾದ್ರೂ ಒಂದು ಕ್ರಿಯಾಪದ ಕೊನೆಗೆ ವೈ ಒಂದಿತ್ತಂದ್ರೆ ಅದನ್ನ ನಾವು VS ಫಾರ್ಮ್ ಆಫ್ ದಿ ವರ್ಬ್ ಮಾಡಬೇಕಾದಾಗ ಏನ್ ಮಾಡ್ಬೇಕಾಗ್ತದ? ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ತಿಳ್ಕೊಳ್ರಿ. ಇನ್ ಕೇಸ್ ಒಂದ್ ಸ್ವಲ್ಪ ಏನಾಗ್ತದ, ಎಸ್ ಗಳನ್ನ ಆ್ಯಡ್ ಮಾಡಿದ್ವಿ. ಅದನ್ನೇ ನೀವು ಇಲ್ಲಿ ನೋಡ್ರಿ, ಕ್ರೈ ಅಂತೇಳಿ ಶಬ್ದ ಇದೆ, ಕ್ರೈ ಅನ್ನೋ ಶಬ್ದ ಇದೆ. ನಾವು ಇನ್ ಕೇಸ್ ಯಾವುದಾದ್ರೂ ಒಂದು ಕ್ರಿಯಾಪದ ಅದರ ಕೊನೆಯ ಅಕ್ಷರ ವೈ ಇತ್ತಂತ ಹೇಳಿದ್ರೆ ನಾವು ಅದನ್ನ VS ಫಾರ್ಮ್ ಆಫ್ ದಿ ವರ್ಬ್ ಮಾಡುವಾಗ ಏನ್ ಮಾಡ್ತೀವಿ? ವೈಯನ್ನು ಡಿಲೀಟ್ ಮಾಡಿ IES ಅನ್ನ ಆ್ಯಡ್ ಮಾಡುವುದ್ರ ಮುಖಾಂತರ ಅದನ್ನ VS ಫಾರ್ಮ್ ಆಫ್ ದಿ ವರ್ಬ್ ಅಂತೇಳಿ ಮಾಡ್ತೀವಿ. ಮತ್ತು ಇಲ್ಲಿ ಬೈ ಇದೆಯಲ್ಲ, ಇದಕ್ಕೇನಪ್ಪ ಅಂದ್ರೆ ಎಕ್ಸೆಪ್ಷನ್, ಇದನ್ನ ನಾವು S ಹಚ್ಚೋದ್ರ ಮುಖಾಂತರ ಏನ್ ಮಾಡೋದು? ಬೈಸ್ ಅಂತ ಮಾಡಬಹುದು. ನೆಕ್ಸ್ಟ್ ಮತ್ತೆ ಇನ್ನೊಂದು ಡೌಟ್ ಏನ್ ಬರ್ತಪ್ಪ ಅಂತೀರ, ಇನ್ ಕೇಸ್ ಯಾವುದಾದ್ರೂ ಒಂದು ಕ್ರಿಯಾಪದ ಯಾವುದಾದ್ರೂ ಒಂದು ವರ್ಬ್ ಅದರ ಕೊನೆಯ ಅಕ್ಷರ ವೈ ಇತ್ತಂದ್ರೆ ಅದಕ್ಕೂ ಕೂಡ ನಾವೇನ್ ಆ್ಯಡ್ ಮಾಡ್ಬೇಕಾಗ್ತದೆ? ES ಆ್ಯಡ್ ಮಾಡ್ಬೇಕು. ನೋಡ್ರಿ, ಯಾವುದಾದ್ರೂ ಒಂದು ಕ್ರಿಯಾಪದ ಅದರ ಕೊನೆಯ ರೂಪ, ಕೊನೆಯ ಅಕ್ಷರ ಅಥವಾ ಕೊನೆಯ ಲೆಟರ್ ಓ ಇತ್ತಂದ್ರೆ ಅದಕ್ಕೆ ES ಆ್ಯಡ್ ಮಾಡಿ VS ಫಾರ್ಮ್ ಆಫ್ ದಿ ವರ್ಬ್ ಅನ್ನ ನಾವು ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಯಾವುದಾದ್ರೂ ಒಂದು ವರ್ಬ್ ಕೊನೆಯ ಅಕ್ಷರ SH ಇತ್ತಂದ್ರೂ ಕೂಡ ಅದಕ್ಕೂ ನಾವು ES ಹಚ್ಚೋದ್ರ ಮುಖಾಂತರ ಅದನ್ನ VS ಫಾರ್ಮ್ ಆಫ್ ದಿ ವರ್ಬ್ ಅನ್ನಾಗಿ ಮಾಡಬಹುದು. ಆಮೇಲೆ ಯಾವುದಾದ್ರೂ ಮತ್ತೆ ಒಂದು ಕ್ರಿಯಾಪದ SH ಇತ್ತು ಕೊನೆಯ ಅಕ್ಷರ ಅಂತಿದ್ರೆ ಅದಕ್ಕೆ ES ಹಚ್ಚೋದ್ರ ಮುಖಾಂತರ ಅದನ್ನ VS ಫಾರ್ಮ್ ಆಫ್ ದಿ ವರ್ಬ್ ಆಗಿ ನಾವು ಏನ್ ಮಾಡ್ಬೋದು? ಫಾರ್ಮೇಶನ್ ಮಾಡ್ಬೋದು. ತದನಂತರ ಯಾವುದಾದ್ರೂ ಒಂದು ಕ್ರಿಯಾಪದ ಅದರ ಕೊನೆಯ ಅಕ್ಷರ S ಇತ್ತಂದ್ರೆ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ನಾವು ES ಫಾರ್ಮ್ ಆಫ್ ದಿ ವರ್ಬ್ ಹಾಕೋದ್ರ ಮುಖಾಂತರ ಅದನ್ನ VS ಫಾರ್ಮ್ ಆಫ್ ದಿ ವರ್ಬ್ ಅನ್ನಾಗಿ ಮಾಡಬಹುದು. ನೆಕ್ಸ್ಟ್ ಮತ್ತೇನು ಹೇಳ್ತಿದ್ರಲ್ಲ, ಯಾವುದಾದ್ರೂ ಒಂದು ಕ್ರಿಯಾಪದ ಅದರ ಕೊನೆಯ ಅಕ್ಷರ X ಇತ್ತಂದ್ರೆ ಅದಕ್ಕೂ ಕೂಡ ನಾವೇನು ಆ್ಯಡ್ ಮಾಡ್ಬೇಕಾಗ್ತದೆ? ES ಹಚ್ಚೋದ್ರ ಮುಖಾಂತರ VS ಫಾರ್ಮ್ ಆಫ್ ದಿ ವರ್ಬ್ ಆಗಿ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಇಷ್ಟ ಆಯ್ತು. ತದನಂತರ ಯಾವುದೇ ವರ್ಬ್, ಯಾವುದೇ ಲೆಟರ್ಲಿ ಇಷ್ಟು ಬಿಟ್ಟು ಯಾವುದಾದ್ರೂ ಒಂದು ಲೆಟರ್ ಬಂದಿತ್ತಂದ್ರೆ ಅದಕ್ಕೆ ಸಿಂಪಲ್ ಆಗಿ ನೀವು S ಹಚ್ಚೋದ್ರ ಮುಖಾಂತರ ನಾವೇನ್ ಮಾಡ್ಬೋದ್ರಿ? VS ಫಾರ್ಮ್ ಆಫ್ ದಿ ವರ್ಬ್ ಅನ್ನಾಗಿ ಮಾಡ್ಬೋದು. ನೋಡ್ರಿ, ಈಗ ಒಂದ್ ವೇಳೆ ಎಕ್ಸಾಂಪಲ್ ಹೇಳ್ತೀನಿ. ಸಿಂಗ್ ಅಂತ ತಿಳ್ಕೊಳ್ರಿ. ಸಿಂಗ್ ಇದು ಕೊನೆಯ ಅಕ್ಷರ G ಇದೆ, ಇದಕ್ಕೆ ನಾವು ಯಾವ್ದು ರೂಲ್ ಅಪ್ಲೈ ಮಾಡಬಾರ್ದು. ಏನ್ ಮಾಡ್ಬೋದು? ಜಸ್ಟ್ S ಅನ್ನ ಆಡುವುದ್ರ ಮುಖಾಂತರ, S ಅನ್ನ ಆಡ್ ಮಾಡೋ ಮುಖಾಂತರ ಇದನ್ನ ಸಿಂಗ್ಸ್ ಅಂದ್ರೆ VS ಫಾರ್ಮ್ ಆಫ್ ದಿ ವರ್ಬ್ ಆಗಿ ನಾವು ಕ್ರಿಯೇಟ್ ಮಾಡ್ಬೋದು. ಇಷ್ಟು ನಿಮ್ಗೆ ಏನಾಗ್ತದ ವರ್ಬ್ಗಳ ಬಗ್ಗೆ ಪರಿಚಯ ಇರಲಿ. ಯಾಕಂದ್ರೆ ಡೈರೆಕ್ಟ್ ಆಗಿ ನಾನು ಸೆಂಟೆನ್ಸ್ ಫಾರ್ಮೇಶನ್ ಹೋದ್ನಿ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನಾವು ಇವುಗಳನ್ನ ರಚನೆ ಮಾಡೋದು. ಈಗ S ಹಚ್ಚೋದ್ರ ಮುಖಾಂತರ ಹೇಳಿ ಎಲ್ಲದಕ್ಕೂ ಕೂಡ ನಾವು ಜಸ್ಟ್ S ಹಚ್ಚೋದ್ರ ಮುಖಾಂತರ VS ಫಾರ್ಮ್ ಆಫ್ ದಿ ವರ್ಬ್ ಅನ್ನ ಮಾಡೋಕ್ಕಾಗಲ್ಲ. ಮೂರು ಗೊತ್ತಿರಲಿ. ಒಂದೇನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಕ್ರಿಯಾಪದದ ಕೊನೆಯ ಅಕ್ಷರ ವೈ ಇತ್ತಂದ್ರೆ ಏನ್ ಮಾಡಬೇಕು? ಅದನ್ನ ಡಿಲೀಟ್ ಮಾಡಿ, ಕೊನೆ ಅಕ್ಷರ ವೈ ಅನ್ನ ಡಿಲೀಟ್ ಮಾಡಿ IES ಅನ್ನ ಹಚ್ಚಿ ಅದನ್ನ ನಾವೇನ್ ಮಾಡ್ಬೋದು? VS ಆಗಿ ಮಾಡ್ಬೋದು. ನೆಕ್ಸ್ಟ್ ಯಾವುದಾದ್ರೂ ಅಕ್ಷರ ಯಾವುದಾದ್ರೂ ಕ್ರಿಯಾಪದದ ಕೊನೆ ಅಕ್ಷರ O, CH, SH, SS, X ಈ ರೀತಿ ಇದ್ರೆ ಜಸ್ಟ್ ನಾವೇನಪ್ಪ ES ಹಚ್ಚೋದ್ರ ಮುಖಾಂತರ ಅದನ್ನ ಏನ್ ಮಾಡ್ಬೋದು? VS ಫಾರ್ಮ್ ಆಫ್ ದಿ ವರ್ಬ್ ಅನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಾರೆ, ಇವೆಲ್ಲವುಗಳನ್ನು ಹೊರತುಪಡಿಸಿ ನಾವು ಯಾವುದೇ ವರ್ಡ್ಗಳು, ಯಾವುದೇ ಲೆಟರ್ ಬರಲಿ ಅವಕ್ಕೇನಪ್ಪ ಅಂದ್ರೆ ನಾವು S ಹಚ್ಚೋದ್ರ ಮುಖಾಂತರ ಅವುಗಳನ್ನ ನಾವು VS ಫಾರ್ಮ್ ಆಫ್ ದಿ ವರ್ಬ್ ಆಗಿ ಮಾಡಬಹುದು. ಇಷ್ಟು ಏನಪ್ಪ ಅಂದ್ರೆ ವರ್ಬ್ಗಳ ಪರಿಚಯ. ತದನಂತರ ನಾವು ಎಲ್ಲಿಗೆ ಹೋಗೋಣಪ್ಪ ಅಂದ್ರೆ ಈಗ ಮುಖ್ಯ ಕಾನ್ಸೆಪ್ಟ್ ಯಾವುದಪ್ಪ ಅಂತೀರ, ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೆಂಗ್ ಮಾಡ್ಬೇಕು ಹೇಳಿದೆ ನಾನು.
ಸಬ್ಜೆಕ್ಟ್ ಅಂತ ಬಂದಾಗ ನೌನ್ ಬಳಸ್ಬೋದು, ಪ್ರನೌನ್ ಬಳಸ್ಬೋದು. ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಇರಲ್ಲ. ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಮೇನ್ ವರ್ಬ್ ಜಾಗದೊಳಗೆ ನಾವು V1 ಮತ್ತು VS ಅನ್ನು ಬಳಕೆ ಮಾಡಬೇಕಾಗ್ತದೆ. ನಾನು ಹೇಳಿನ ಈಗ VS ಅನ್ನು ಹೆಂಗೆ ಮಾಡಬೇಕು. V1 ಇದು ಬೇಸ್ ಫಾರ್ಮು, VS ಅನ್ನು ನಾವು ಹೆಂಗೆ ಮಾಡ್ಬೇಕಂತ ಎಸ್ ಮತ್ತು ES ಮತ್ತು IES ಹಚ್ಚೋದ್ರ ಮುಖಾಂತರ VS ಫಾರ್ಮ್ ಆಫ್ ದಿ ವರ್ಬನ್ನು ಕ್ರಿಯೇಟ್ ಮಾಡೋದು ಕೂಡ ಗೊತ್ತಾಯ್ತು. ನಾವು ಈಗೇನಪ್ಪ ಅಂತಾರೆ ನೇರವಾಗಿ ಸೆಂಟೆನ್ಸ್ಗೆ ಹೋಗೋಣ, ಯಾವ ರೀತಿ ಫಾರ್ಮೇಷನ್ ಮಾಡ್ಬೇಕಂತ ಹೇಳಿ ನೋಡಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವುದಂತ ಹೇಳಿದ್ರೆ ಈಟ್ ಅನ್ನೋ ಶಬ್ದ, ಈಟ್ ಅನ್ನೋ ಒಂದು ವರ್ಡನ್ನು ತಗೊಳ್ಳೋಣ. ಯಾಕಂದ್ರೆ ಈಟ್ ಅಂದರೆ ನಮ್ಗೆ ಭಾಳ ತಿನ್ನೋದಂದ್ರೆ ಭಾಳ ಇಷ್ಟ. ಏನಾದ್ರೆ ಸಾಯ್ತೀವಿ, 2 ಬಜ್ಜಿ ಹೆಚ್ಚಿಗೆ ತಿಂದು ಸಾಯೋಣ, ಡಯಟ್ ಮಾಡಿ ಸಾಯೋದು ಬೇಡ. ಯಾಕಂದ್ರೆ ಸಾವಂತ ಖಂಡಿತವಾಗಿ ಎಲ್ಲರಿಗೂ ನಿಶ್ಚಿತ. ಡಯಟ್ ಮಾಡಿ ನಾವು ಸ್ಲಿಮ್ ಆಗೋಕೆ ಹೋಗಿ ಆಸೆಗಳನ್ನು ಎಲ್ಲವನ್ನು ತ್ಯಜಿಸಿ ಸಾಯಂಥದ್ದು ಬೇಡ. ನಾನು ಕೊನೆಯ ಕ್ಷಣದಾಗಾದರೂ ಅಟ್ಲೀಸ್ಟ್ ಯಮಧರ್ಮನಿಗೆ 2 ಬಜ್ಜಿ ತಿಂದು ಸಾಯ್ತು ಅಂತ ಹೇಳೋಣ. ಯಾಕಂದ್ರೆ ತಿಂದೆತ್ತು ತೇರು ಎಳೀತದೆ. ಇದೀಗ ಯಾವಾಗಲೂ ಕೂಡ ಹಳ್ಳಿ ಭಾಷೆ ಒಳಗೆ ಹೇಳ್ತಾರೆ, ಯಾರು ತಿಂತಾರೆ ಅವ್ರು ಏನಪ್ಪ ಅಂದ್ರೆ ಕೆಲಸ ಮಾಡ್ತಾರೆ, ಮತ್ತೆ ತಿನ್ನೋದೇ ಕೆಲಸ ಆಗೋದು ಬೇಡ. ನಾವು ಯಾವುದಕ್ಕೋಸ್ಕರ ತಿನ್ಬೇಕಂದ್ರೆ ಬದುಕಿಗೋಸ್ಕರ ತಿನ್ನೋಣ, ಬಟ್ ಇಡೀ ಬದುಕೇ ತಿನ್ನೋದಾಗೋದು ಬೇಡ. ನೆಕ್ಸ್ಟ್ ನೋಡ್ರಿ, ಈಗ ಏನು ಮಾಡೋಣ, ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ ಮಾಡೋಣ. ನೋಡ್ರಿ, ನಾನೀಗ ಏನು ಮಾಡ್ತೀನಿ, ಪ್ರನೌನ್ಗಳನ್ನು ಬಳಕೆ ಮಾಡ್ತೀನಿ. ಐ, ನೆಕ್ಸ್ಟು ವಿ, ಆಮೇಲೆ ಯು, ನೆಕ್ಸ್ಟು ದೇ, ಅದಾದಮೇಲೆ ಈ, ನೆಕ್ಸ್ಟು ಶಿ, ಆಮೇಲೆ ಇಟ್. ಈ ರೀತಿ ಬಳಕೆ ಮಾಡಿದೆ ನಾನು. ನೋಡ್ರಿ, ಸಬ್ಜೆಕ್ಟ್ ಜಾಗದೊಳಗೆ ನಾನು ಪ್ರನೌನ್ಗಳನ್ನು ತಗೊಳ್ತಾ ಇದ್ದೀನಿ. ಯಾವ್ಯಾವ ಇದ್ದಾವೆ ಪ್ರನೌನ್ ನೋಡ್ರಿ, ಐ, ವಿ, ಯು, ದೇ, ಹಿ, ಶಿ, ಇಟ್, ಇವುಗಳನ್ನು ಬಳಕೆ ಮಾಡಿದೆ. ಬಳಕೆ ಮಾಡಿದ್ಮೇಲೆ ತಿಳ್ಕೊಳ್ರಿ, ನಾನು ಹೇಳೀನಿ ಐ ಮತ್ತು ವಿ ಏನು, ಇವು ಫಸ್ಟ್ ಪರ್ಸನ್. ಓಕೆ, ಇದು ಗೊತ್ತಿರಲಿ. ಇವು ಅನ್ನೋದೇನಿದು ಸೆಕೆಂಡ್ ಪರ್ಸನ್. ಆಮೇಲೆ ದೇ ಅನ್ನೋದೇವು ಮತ್ತೆ ಹಿ ಶೀಟ್ ಅನ್ನೋದು ಇವೇನು ಥರ್ಡ್ ಪರ್ಸನ್. ಏನ್ರಿ, ಥರ್ಡ್ ಪರ್ಸನ್. ನೆನ್ಪಿಟ್ಕೊಳ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೊಳಗೆ ಐ ಬಂದಾಗ ನಾವು ಯಾವುದು ವರ್ಬನ್ನು ಬಳಸಬೇಕಾಗ್ತದಪ್ಪ ಅಂತಂದ್ರೆ V1 ವರ್ಬನ್ನು ಬಳಸಬೇಕಾಗ್ತದೆ. ಯಾವ್ದ್ರಿ, V1. ಯಾವುದು, V1. ಹಾಗಾದ್ರೆ ಏನಾಯ್ತು ಈಗ, ಐ ಈಟ್. ಏನಾಯ್ತು ಇದು, ಐ ಈಟ್. ನೋಡ್ರಿ, ನಾನು ಯಾವ ಕ್ರಿಯಾ ವರ್ಬನ್ನು ತಗೊಂಡಿ, ನಾನು ಈಟ್ ಅನ್ನೋ ಶಬ್ದ ತಗೊಂಡಿನಿ. ಹಾಗಾದ್ರೆ ಐ ಬಂದಾಗ ಮುಖ್ಯವಾಗಿ ನಾವು ಯಾವುದನ್ನ ತಗೋಬೇಕಾಗ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ, V1 ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ಹಾಗಾದ್ರೆ ಏನಾಯ್ತು ಈಗ, ಐ ಈಟ್. ಆಮೇಲೆ ವಿ ಬಂದಾಗ ಕೂಡ V1 ತಗೊಳ್ಬೇಕಾಗ್ತದೆ, ವಿ ಈಟ್. ನೆಕ್ಸ್ಟ್ ಯು ಈಟ್, ತದನಂತರ ದೇ ಈಟ್. ಏನ್ರಿ, ದೇ ಈಟ್. ಈಗ ಗೊತ್ತಿರಲಿ, ಇನ್ ಕೇಸ್ ಸಬ್ಜೆಕ್ಟ್ ಜಾಗದೊಳಗೆ ನಾವೇನಾದ್ರೂ ಈ ಶಿ ಇಟ್ ಇವು ಮೂರುಗಳನ್ನು ಏನಾದರೂ ಬಳಕೆ ಮಾಡಿದ್ವಿ, ಯೂಸ್ ಮಾಡಿದ್ವಿ ಅಂದರೆ ವರ್ಬಿಗೆ ಏನು ಹಚ್ಚಬೇಕಾಗ್ತದಪ್ಪ ಅಂದ್ರೆ VS ಫಾರ್ಮ್ ಆಫ್ ದಿ ವರ್ಬನ್ನು ಬಳಸಬೇಕಾಗ್ತದೆ. ಇದು ಈ ಈಟ್ಸ್ ಆಗ್ತದೆ, ಶಿ ಈಟ್ಸ್ ಆಗ್ತದೆ, ಆಮೇಲೆ ಇಟ್ ಈಟ್ಸ್ ಆಗ್ತದೆ. ಏನಾಗ್ತದೆ, ಇಟ್ ಈಟ್ಸ್. ಮತ್ತೆ ಹೇಳ್ತಾ ಇದ್ದೀನಿ ನೋಡ್ರಿ, ಐ ಬಂದಾಗ V1 ಆಗ್ತದೆ. ಯಾವುದ್ರಾಗ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ವಿ ಫಾರ್ಮ್ ಅಂದ್ರೆ ಬೇಸ್ ಫಾರ್ಮನ್ನು ಬಳಸಬೇಕು. ಎಲ್ಲೆಲ್ಲಿ ಬಳಸ್ಬೇಕಂದ್ರೆ ಐ, ವಿ, ಯು, ದೇ ಬಂದಾಗ ಈಟ್ V1. ನೆಕ್ಸ್ಟ್ ಅದೇ ಸಬ್ಜೆಕ್ಟ್ ಜಾಗದೊಳಗೆ ಈ ಶಿ ಇಟ್ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಈಟ್ಸ್ ಅಂದ್ರೆ VS ಯೂಸ್ ಮಾಡ್ಬೇಕಾಗ್ತದೆ. ನೋಡ್ರಿ, ಈಗ ಏನಾಗ್ತದೆ ಒಂದ್ಸಲ ಓದೋಣ. ಒನ್ಸ್ ವಿ ರೀಡ್ ಐ ಈಟ್, ವಿ ಈಟ್, ಯು ಈಟ್, ದೇ ಈಟ್, ಈ ಈಟ್ಸ್, ಶಿ ಈಟ್ಸ್, ಇಟ್ ಈಟ್ಸ್. ಸರ್, ಯಾಕೆ ಈ ರೀತಿ ಬಳಕೆ ಮಾಡಿವಿ ಅಂತೇಳಿ ಇನ್ನೊಂದ್ಸಲ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ತಿಳ್ಕೊಳ್ರಿ. ಐ ಬಂದಾಗ V1 ಬಳಸ್ಬೇಕು, ವಿ ಬಂದಾಗ V1 ಬಳಸ್ಬೇಕು, ಯು ಬಂದಾಗ V1 ಬಳಸ್ಬೇಕು, ದೇ ಬಂದಾಗ ಕೂಡ V1 ಬಳಸ್ಬೇಕು. ಸರ್, ನೀವು ಥರ್ಡ್ ಪರ್ಸನ್ನಾಗ ಮತ್ತೆ ಈಟ್ಸ್, ಈ ಶಿ ಇಟ್ ಮುಂದೆ ನೀವು ಎಸ್ ಬಳಸಿರಿ, ದೇಗೆ ಯಾಕೆ ಬಳಸಿಲ್ಲ ಅಂದ್ರೆ ದೇ ಏನದು ಫ್ಲೂರಲ್ ಫಾರ್ಮ್ ಬಳಸಿದಾಗ ನಾವು ಮೇನ್ ವರ್ಬ್ ಕೂಡ ಏನಾಗಿರ್ಬೇಕು, ಆ V1 ಫಾರ್ಮನ್ನೇ ಬಳಸಬೇಕಾಗ್ತದೆ. ಎಲ್ಲಿ, ಥರ್ಡ್ ಪರ್ಸನ್ನಾಗ. ಇನ್ ಕೇಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ ಶಿ ಇಟ್ ಬಂದಾಗ ವರ್ಬನ್ನು ನಾವು ಏನು ಮಾಡ್ಬೇಕಾಗ್ತದೆ, VS ಫಾರ್ಮ್ ಆಫ್ ದಿ ವರ್ಬನ್ನು ಬಳಸ್ಬೇಕು. ಸರ್, ಮುಂದೆ ನೀವು ಅಬ್ಜೆಕ್ಟ್ ಬರ್ದಿಲ್ಲಲ್ರಿ, ಎಲ್ಲ ಗ್ರಾಮರ್ ಬುಕ್ಕಲ್ಲಿ ಅಬ್ಜೆಕ್ಟ್ ಇದಾವೆ, ಎಲ್ಲ ಯೂಟ್ಯೂಬ್ ಕ್ಲಾಸಲ್ಲೂ ಕೂಡ ಅಬ್ಜೆಕ್ಟ್ನ ಬಳಕೆ ಮಾಡ್ತಾರೆ. ಅಂದ್ರೆ ಅಬ್ಜೆಕ್ಟ್ ದಿಸ್ ಈಸ್ ಯುವರ್ ಚಾಯ್ಸ್, ಅದನ್ನು ನಾವು ಬಳಸಲೇಬೇಕಂತೇನಿಲ್ಲ. ನಮಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ನನಗೆ ಫಸ್ಟ್ ಗಾಡಿ ಹೊಡೆಯೋದು ಬರೀಬೇಕು. ಯಾವಾಗ ನಾನು ಗಾಡಿ ಹೊಡ್ಯಕ್ಕೆ ಬರ್ತದ ಅವಾಗ ನಾನು ಮುಂದ್ಲ ಗಾಲಿ ಎತ್ತಿ ವೀಲಿಂಗ್ ಮಾಡ್ಬೋದು, ಹಿಂದ್ಲ ಗಾಲಿ ಎತ್ತಿ ಕೂಡ ವೀಲಿಂಗ್ ಮಾಡ್ಬೋದು. ನನಗೆ ಗಾಡಿ ಹೊಡ್ಯಕ್ಕೆ ಬರಲ್ಲ ಅಂದ್ರೆ ವೀಲಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ನನಗೆ ಬೇಸಿಕ್ ಸೆಂಟೆನ್ಸ್ ಅನ್ನು ಸ್ಟ್ರಕ್ಚರ್ ಮಾಡಿದಾಗ ನೀವು ಯಾವ ಬೇಕಾದ ರೀತಿಯಾಗಿ ಕೂಡ ಅದನ್ನ ಏನು ಮಾಡ್ಬೋದು, ಬೆಂಡ್ ಮಾಡ್ಬೋದು. ಈಗ ನೋಡ್ರಿ, ಏನು ಮಾಡ್ಬೋದು, ಈಗ ಐ ಇಟ್ ಅಂದಾಗ ನಾ ಅಬ್ಜೆಕ್ಟಿವ್ ಏನೋ ಏನಪ್ಪ ಅಂದ್ರೆ ಪಾನಿಪೂರಿ ತಗೊಂಡೆ ಅಂತ ತಿಳ್ಕೊಳ್ರಿ. ಏನ್ರಿ, ಪಾನಿಪೂರಿ ಅಂತ ಹೇಳಿ ತಗೊಂಡೆ ನಾನು. ಪಾನಿಪುರಿ ಅನ್ನೋ ಒಂದು ವರ್ಡನ್ನು ತಗೊಳ್ತೀನಿ. ನೆಕ್ಸ್ಟ್ ಇಲ್ಲಿರುವಂಥ ಅಡ್ವರ್ಬನ್ನು ಒಂದೊಂದಾಗಿ ಯೂಸ್ ಮಾಡೋಣ. ನೋಡ್ರಿ, ಏನಾಗ್ತದೆ ಅಂತ ಹೇಳಿನಲ್ಲ, ಕೀವರ್ಡ್ಸ್ ಇದಾವೆ. ಏನು ಸರ್, ಇದನ್ನು ಹೆಂಗೆ ನಾವು
ಐಡೆಂಟಿಫೈ ಮಾಡಬೇಕು ಟೆನ್ಸನ್ನ ಅಂತ ಹೇಳಿದ್ರೆ ಕೀವರ್ಡ್ಸ್ಗಳು ಅದರ ಮೇಲೆ ಇದನ್ನು ಐಡೆಂಟಿಫೈ ಮಾಡ್ತೀವಿ, ಮತ್ತೆ ಹೆಲ್ಪ್ ಮೇನ್ ವರ್ಬನ್ನು ಕೂಡ ಐಡೆಂಟಿಫೈ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಅಲ್ಲಿ ಎಕ್ಸಾಮಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಮಗೆ ಮೇನ್ ವರ್ಬ್ ಕೊಟ್ಟಿರಲ್ಲ, ಮೇನ್ ವರ್ಬನ್ನೇ ನಾವು ಎಕ್ಸಾಮಲ್ಲಿ ಏನು ಮಾಡ್ತಾನಪ್ಪ ಅಂತ ಬರಿಬೇಕಾಗಿರ್ತದೆ, ಅದನ್ನು ಚಾಯ್ಸ್ ಮಾಡಬೇಕಾಗಿರ್ತದೆ, ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ಅವಾಗ ಆ ರೀತಿ ಮೇನ್ ವರ್ಬ್ ಕೊಡಲಾರ್ದಾಗ ಕೀವರ್ಡ್ಸ್ಗಳ ಆಧಾರದ ಮೇಲೆ ಎಕ್ಸಾಮಲ್ಲಿ ಏನು ಮಾಡ್ಬೇಕು ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಅದಕ್ಕೆ ನೆನ್ಪಿಟ್ಕೊಳ್ರಿ, ನೀವು ಇವುಗಳನ್ನ ನೆನ್ಪಿಡ್ತಾರೋ ಗೊತ್ತಿಲ್ಲ, ಬಟ್ ಈ ಕೀವರ್ಡ್ಸ್ ಮತ್ತು ಕ್ಲೂಸ್ಗಳನ್ನು ಖಂಡಿತವಾಗಿ ನೆನಪಿಡ್ಲೇಬೇಕು. ಅದರ್ ದೆನ್ ನೀವು ಅದನ್ನ ಸ್ಕೋರ್ ಮಾಡೋಕ್ಕಾಗಲ್ಲ, ನೀವು ಅದನ್ನ ಏನು ಮಾಡೋಕ್ಕಾಗಲ್ಲ, ಐಡೆಂಟಿಫೈ ಮಾಡೋಕ್ಕಾಗಲ್ಲ. ನೋಡ್ರಿ ಯಾಕೆ ಏನು ಮಾಡ್ಬೋದು ಈಗ, ಐ ಈಟ್ ಪಾನಿಪುರಿ ಡೈಲಿ, ಹೌದಾ? ನೆಕ್ಸ್ಟ್ ವಿ ಈಟ್ ಪಾನಿಪುರಿ ರೆಗ್ಯುಲರ್ಲಿ. ನೋಡ್ರಿ, ಯು ಈಟ್ ಪಾನಿಪುರಿ ಆಲ್ವೇಸ್. ಇನ್ನೊಂದು ಗೊತ್ತಿರಲಿ, ಆಲ್ವೇಸ್ ಅನ್ನೋ ಶಬ್ದ ಬಳಕೆ ಮಾಡಿದಾಗ ಇವೆಲ್ಲವುಗಳನ್ನ ಡೈಲಿ, ರೆಗ್ಯುಲರ್ಲಿ, ವೀಕ್ಲಿ, ಮಂತ್ಲಿ, ಇಯರ್ಲಿ, ಎವ್ರಿ ಡೇ ಈ ಶಬ್ದಗಳನ್ನು, ಈ ಅಡ್ವರ್ಬ್ಗಳನ್ನು ಎಂಡ್ ಆಫ್ ದಿ ಸೆಂಟೆನ್ಸ್ ಬಳಕೆ ಮಾಡ್ಬೋದು. ಬಟ್ ಆಲ್ವೇಸ್ ಅನ್ನೋದನ್ನ ನಾವು ಯಾವಾಗ ಬಳಕೆ ಮಾಡಬೇಕಾಗ್ತದೆ ಅಂತೀರ, ಸಬ್ಜೆಕ್ಟ್ ಆದಮೇಲೆ ಅದನ್ನು ಬಳಕೆ ಮಾಡಿದ್ರೆ ಇಟ್ ಈಸ್ ಸೂಟೇಬಲ್. ಐ ಥಿಂಕ್ ಅದು ಕರೆಕ್ಟ್ ಯೂಸೇಜ್ ಆಫ್ ಗ್ರಾಮರ್. ಏನಂತ ಹೇಳಿದ್ರೆ ಐ ಆಲ್ವೇಸ್ ಈಟ್ ಪಾನಿಪುರಿ ಅಂತ ಹೇಳ್ಬೋದು. ಓಕೆ, ಐ ಆಲ್ವೇಸ್ ತಿಳ್ಕೊಳ್ರಿ, ಆಲ್ವೇಸ್ ಅನ್ನೋ ಶಬ್ದ ಯಾವಾಗಲೂ ಸಬ್ಜೆಕ್ಟ್ ಆದಮೇಲೆ ಬರಬೇಕು. ಬಂದರೆ ಸರ್ ಬರಲಿಲ್ಲ ಅಂದರೆ ಏನು ತೊಂದರೆ, ಎಂಡಿಂಗ್ ತೊಂದರೆ ಏನಿಲ್ಲ. ಬಟ್ ಯೂಸೇಜ್ ಆಫ್ ಗ್ರಾಮರ್ ಅದು ಪರ್ಫೆಕ್ಟ್ 100% ಯೂಸೇಜ್ ಎಲ್ಲಿ ಬಳಕೆ ಮಾಡಬೇಕಪ್ಪ ಅಂತಾರೆ, ಆಲ್ವೇಸ್ ಅನ್ನ ಸಬ್ಜೆಕ್ಟ್ ಆದ್ಮೇಲೆ ಬಳಕೆ ಮಾಡ್ಬೇಕು. ಉಳಿಕೆದ ಎಲ್ಲವೂ ಕೂಡ ನೀವು ಎಂಡ್ ಆಫ್ ದಿ ಸೆಂಟೆನ್ಸ್ ಬಳಕೆ ಮಾಡಿದ್ರೆ ಓಕೆ, ಕರೆಕ್ಟ್, ಅದೇನು ತೊಂದರೆ ಇಲ್ಲ. ನೋಡ್ರಿ ಈಗ ಏನಾಗ್ತಾನೆ, ಐ ಆಲ್ವೇಸ್ ಈಟ್ ಪಾನಿಪುರಿ. ನೆಕ್ಸ್ಟ್ ನೋಡ್ರಿ, ನಾವೇ ವೀಕ್ಲಿ ಅಂತ ಹೇಳ್ಬೋದಲ್ಲ, ವಿ ಈಟ್ ಪಾನಿಪುರಿ ವೀಕ್ಲಿ. ನೆಕ್ಸ್ಟ್ ದೇ ಈಟ್ ಪಾನಿಪುರಿ ಮಂತ್ಲಿ. ನೆಕ್ಸ್ಟ್ ಈ ಈಟ್ಸ್ ಪಾನಿಪುರಿ ಇಯರ್ಲಿ. ನೆಕ್ಸ್ಟ್ ಶಿ ಈಟ್ಸ್ ಪಾನಿಪುರಿ ಎವ್ರಿ ಡೇ. ಆಮೇಲೆ ಇಟ್ ಈಟ್ಸ್ ಪಾನಿಪುರಿ ಎವ್ರಿ ವೀಕ್, ಎವ್ರಿ ಇಯರ್, ಎವ್ರಿ ಮಂತ್. ಈ ರೀತಿನೂ ಬಳಕೆ ಮಾಡೋದು. ನನಗೇನು ಗೊತ್ತಿರಬೇಕು, ಟೆನ್ಸ್ ಮಾಡಬೇಕಾದಾಗ ಜಸ್ಟ್ ಈ ಸ್ಟ್ರಕ್ಚರ್ ಗೊತ್ತಾಯ್ತಂದ್ರೆ ನಾ ಹೇಳಿನಲ್ಲ, ಏನು ಬೇಕಾದರೂ ಕೂಡ ಬಳಕೆ ಮಾಡಬಹುದು, ಯಾವ ರೀತಿ ಆದರೂ ಕೂಡ ಬಳಕೆ ಮಾಡಬಹುದು. ಬಟ್ ನಾನು ಫಸ್ಟ್ ಬೇಸಿಕ್ ಆಗಿ ಏನು ಗೊತ್ತಿರಬೇಕು, ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಾಗ್ತದೆ, ಆಮೇಲೆ ಅದು ಏನಾಗ್ತದೆ ಅಡ್ವಾನ್ಸ್ ಲೆವೆಲ್ ಆಗ್ತದೆ. ನಾ ಹೇಳಿನಲ್ಲ, ಫಸ್ಟ್ ಗಾಡಿ ಹೊಡೆಯೋದು ಕಲೀರಿ, ತದನಂತರ ನೀವು ವೀಲಿಂಗ್ ಮಾಡ್ರಿ, ಹಿಂದಿಂದನೇ ಹತ್ತಿರಿ, ಮುಂದಿಂದನೇ ಹತ್ತಿರಿ. ಒಟ್ಟು ಏನಪ್ಪ ಅಂದ್ರೆ ಫಸ್ಟ್ ಗಾಡಿ ಹೊಡೆಯೋದು ಕಲಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾ ಸೇಫರ್ ಸೈಡ್ ಹೇಳ್ತಾ ಇದೀನಿ, ವೀಲಿಂಗ್ ಮಾಡಬಾರ್ದು. ಯಾಕಂದ್ರೆ ಈ ಜೀವ ಯಾವಾಗಲೂ ದೇವ್ರು ಒಂದ್ಸಲ ಕೊಡ್ತಾನೆ. ಆ ಜೀವ ಐತಂತಂದ್ರೆ ನಾವು ಮತ್ತೊಂದ್ಸಲ ಏನ್ ಮಾಡೋಕ್ಕಾಗಲ್ಲ, ಬರ್ತೀವಿ. ಜೀವನದೊಳಗೆ ಇನ್ನೊಂದು ಜನ್ಮ ಐತೆ ಗೊತ್ತಿಲ್ಲ, ಇರುವಂತ ಜೀವನ, ಕೊಟ್ಟಿರುವಂತ ಜೀವನವನ್ನ ಸದುದ್ದೇಶದಿಂದ ಬಳಕೆ ಮಾಡೋಣ. ಈ ದೇಹವನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಬೇಕಾಗ್ತದೆ. ಕೇವಲ ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ. ಫಸ್ಟ್ ಸೈಕಲ್ ಹೊಡಿರಿ, ಸೈಕಲ್ ಹೊಡೆದ್ಮೇಲೆ ನೀವು ಸ್ಪೀಡಾಗಿ ಹೊಡಿತೀರಿ, ಸ್ಪೀಡಾಗಿ ಹೊಡೆದ್ಮೇಲೆ ಹೇಳ್ತೀನಲ್ಲ, ನೀವು ಗುಡ್ಡರ ಏರ್ರಿ, ನೀವು ತೆಗ್ಗರ ಉಳಿಸ್ರಿ. ಒಟ್ಟು ಏನಪ್ಪಾ ಅಂದ್ರೆ ಫಸ್ಟ್ ಸೈಕಲ್ ಹೊಡಿಯೋದು ಕಲಿಬೇಕು. ಆ ಸೈಕಲ್ ಹೊಡಿಯೋದು ಕಲಿಬೇಕಂದ್ರೆ ಫಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಬರಬೇಕು. ಒಂದು ಏನ್ ಸ್ಟ್ರಕ್ಚರ್ ಅಂತ ಹೇಳಿನಲ್ಲ, ಸಬ್ಜೆಕ್ಟ್ ಇರುತ್ತೆ, ಈ ಟೆನ್ಸ್ ಒಳಗೆ ಹೆಲ್ಪಿಂಗ್ ವರ್ಬ್ ಇರಲ್ಲ, ಮೇನ್ ವರ್ಬ್ ಇರ್ತದ V1 ಮತ್ತು VS. ಓಕೆ, ಇಷ್ಟು ಏನಪ್ಪಾ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡೋದು. ನೆಕ್ಸ್ಟ್ ನೆಗೆಟಿವ್ ಹೋಗೋಣ. ನೆಗೆಟಿವ್ ಹೋದಾಗ ತಿಳ್ಕೊಳ್ರಿ, ನೆಗೆಟಿವ್ ಸೆಂಟೆನ್ಸ್ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಏನಂತ ಹೇಳಿದ್ರೆ ಸಬ್ಜೆಕ್ಟ್ ಜಾಗದೊಳಗೆ ನಾವು ನೌನು ಬಳಸ್ಬೋದು, ಪ್ರನೌನ್ ಬಳಸ್ಬೋದು. ಓಕೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇರ್ತದೆ. ತಿಳ್ಕೊಳ್ರಿ, ಮಸ್ಟ್ ಅಂಡ್ ಶುಡ್ ಹೇಳ್ತಾ ಇದೀನಿ ನಾನು. ನೆಗೆಟಿವ್ ಮಾಡುವಾಗ, ಯಾವುದೇ ಟೆನ್ಸ್ ಅನ್ನ ನೆಗೆಟಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಇದ್ದೇ ಇರ್ತದೆ. ಆ ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವಪ್ಪ ಅಂತಾರ, ಒಂದು ಡು, ಇನ್ನೊಂದು ಡಸ್. ಇವೆರಡು ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ. ಎಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೆಗೆಟಿವ್ ಮಾಡುವಾಗ ಬರೋಂಥದ್ದು. ನೆಕ್ಸ್ಟ್ ನಾಟ್ ಅನ್ನೋದು ಏನಪ್ಪಾ ಅಂದ್ರೆ ಕಂಪಲ್ಸರಿ ಇರ್ತದ. ತದನಂತರ ಏನಪ್ಪ ಮೇನ್ ವರ್ಬ್ ಅದೇನಾಗಿರ್ತದ ಅಂದ್ರೆ V1 ಇರ್ತದ, ಮತ್ತೆ VS ಬಳಸುವಂಗಿಲ್ಲ. ಹೇಳಿನಲ್ಲ, ಇಲ್ಲಿ V1 VS ಇರ್ತದ ಪಾಸಿಟಿವ್ ಅಲ್ಲಿ. ಬಟ್ ನೆಗೆಟಿವ್ ಮಾಡುವಾಗ ಮೇನ್ ವರ್ಬ್ ಯಾವಾಗಲೂ ಕೂಡ ಏನಾಗಿರ್ತದ, V1 ಇರ್ತದ. ತಿಳ್ಕೊಳ್ರಿ, ಇದನ್ನ ಒತ್ತಿ ಹೇಳ್ತಾ ಇದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನೆಗೆಟಿವ್ ಮಾಡುವಾಗ ವರ್ಬ್ ಏನಾಗಿರ್ತದೆ, ಯಾವಾಗಲೂ V1 ಇರ್ತದ. ಪಾಸಿಟಿವ್ ಮಾಡುವಾಗ ಎರಡು ಇರ್ತದೆ ಚಾಯ್ಸ್, ಒಂದು V1 ಮತ್ತು VS. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಚೇಂಜ್ ಮಾಡೋಣ. ನೋಡ್ರಿ, ನಾನು ಪ್ರನೌನ್ ಬಳಸ್ತಾ ಇದ್ದೀನಿ, ಐ, ಆಮೇಲೆ ವಿ, ತದನಂತರ ಯು, ನೆಕ್ಸ್ಟ್ ದೇ, ಆಮೇಲೆ ಹಿ, ನೆಕ್ಸ್ಟ್ ಶಿ, ನೆಕ್ಸ್ಟ್ ಇಟ್. ಓಕೆ, ಅದಾದ್ಮೇಲೆ ನೋಡ್ರಿ ಹೇಳಿನಲ್ಲ ನಾನು, ಎಲ್ಲೆಲ್ಲಿ V1 ಬರುತ್ತೆ, ಎಲ್ಲೆಲ್ಲಿ V1 ಬರುತ್ತೆ ಅಂತೀರಾ. ನೋಡ್ರಿ, ಈಗ ಐ ಮತ್ತೆ ದೇ ಇಂದ ಹಿಡ್ಕೊಂಡು ಅವೆಲ್ಲವೂ ಕೂಡ ಏನ್ ಮಾಡ್ತೀವಿ, V1 ಬಳಸುವಲ್ಲ. V1 ಬಳಸುವಂತ ಜಾಗದೊಳಗೆ ಯಾವಾಗಲೂ ಕೂಡ ಏನ್ ಮಾಡ್ರಿ, ಡೂ ಬಳಸಿ. ಏನ್ ಬಳಸ್ಬೇಕ್ರಿ, ಡೂ. ನೆಕ್ಸ್ಟ್ ಎಲ್ಲೆಲ್ಲಿ VS ಫಾರ್ಮ್ ಆಫ್ ದಿ ವರ್ಬ್ ಅನ್ನ ಬಳಸ್ತೀವಿ ನಾವು, VS ಫಾರ್ಮ್ ಆಫ್ ದಿ ವರ್ಬ್ ಈ ಶೀಟ್ ಬಂದಾಗ ಅದೇನ್ ಮಾಡ್ಬೇಕು, ಡಸ್ ಬಳಸ್ಬೇಕು. ಏನ್ ಬಳಸ್ಬೇಕ್ರಿ, ಡಸ್. ಓಕೆ, ನೆಕ್ಸ್ಟ್ ನೋಡ್ರಿ, ನಾಟ್ ಅನ್ನೋದು ಕಂಪಲ್ಸರಿ, ಎಲ್ಲದಕ್ಕೂ ಕೂಡ ಬಳಕೆ ಮಾಡಬೇಕಾಗ್ತದೆ. ಯಾಕಂದ್ರೆ ನೆಗೆಟಿವ್ ಸೆಂಟೆನ್ಸ್ ನಾಟ್ ಇರಲೇಬೇಕು. ತದನಂತರ ವರ್ಬ್ ಏನಾಗಿರ್ತದ, V1 ಇರ್ತದ. ನಾವು ಯಾವ ತಗೊಂಡಿವಿ, ಈಟ್ ಅನ್ನೋ ಶಬ್ದ ತಗೊಂಡಿವಿ ಅಂತ ತಿಳ್ಕೊಳ್ರಿ. ಈಟ್ ಮತ್ತೆ ಈಟ್ಸ್ ಅನ್ನಂಗಿಲ್ಲ. ಏನ್ರಿ, ಈ ಡಸ್ ನಾಟ್ ಈಟ್ಸ್ ಅಂತ ಅನ್ಬಾರ್ದು. ಎದಕ್ಕಂದ್ರೆ
ಈಗ ನಾವು ವರ್ಬಿಗೆ ಎಸ್ ತಗೊಂಡಿರ್ತೀವಲ್ಲ, ಎಸ್ ಅನ್ನು ಆ್ಯಡ್ ಮಾಡಿವಲ್ಲ, ಆ ಎಸ್ ಬದಲಾಗಿನೇ ನಾವು ಡಸ್ ಬರೆದಾಗ ಮತ್ತೆ ರಿಪೀಟೆಡ್ ಆಗಿ ಯೂಸ್ ಮಾಡಬಾರ್ದು. ಇದು ಗೊತ್ತಿರಲಿ. ಎರರ್ ಐಡೆಂಟಿಫಿಕೇಶನ್ ಒಳಗೆ, ಎಡಿಟಿಂಗ್ ಒಳಗೆ ಜಾಸ್ತಿ ಕೇಳ್ತಿರ್ತಾನೆ. ನೆಗೆಟಿವ್ ಸೆಂಟೆನ್ಸ್ ಒಳಗೆ ನಾವು ಆಲ್ರೆಡಿ ಎಸ್ ರೂಪವನ್ನು ಡಸ್ಗೆ ಹೆಲ್ಪಿಂಗ್ ವರ್ಬಿಗೆ ಕೊಟ್ಟಿರೋದ್ರಿಂದ ಮೇನ್ ವರ್ಬನ್ನು V1 ಆಗಿ ಬಳಕೆ ಮಾಡಬೇಕಾಗ್ತದೆ. ನೋಡ್ರಿ, ಒಂದು ಸೋದಾಣ. ಐ ಡು ನಾಟ್ ಈಟ್, ವಿ ಡು ನಾಟ್ ಈಟ್, ಯು ಡು ನಾಟ್ ಈಟ್, ದೇ ಡು ನಾಟ್ ಈಟ್, ಈ ಡಸ್ ನಾಟ್ ಈಟ್, he does not eat. next she does not eat, it does not eat. ಸರ್ ಕನ್ನಡ ಮೀನಿಂಗ್ ತಿಳ್ಕೊಳ್ಳೋಣ. ನೋಡಿ, ಈಗ ಇಲ್ಲಿ ಹೇಳ್ತೀನಿ ನಾನು ಕನ್ನಡ ಮೀನಿಂಗು. ಐ ಈಟ್ ಅಂದರೆ ನಾನು ತಿನ್ನುತ್ತೇನೆ. ನೆಕ್ಸ್ಟು ತಿನ್ನುತ್ತೇವೆ. ನೆಕ್ಸ್ಟ್ ಆಮೇಲೆ ಇದೇನಾಗ್ತದ, ತಿನ್ನುತ್ತೀರಿ ಅಥವಾ ತಿನ್ನುತ್ತೀಯ. ಇದೇನಾಗ್ತದೆ, ತಿನ್ನುತ್ತಾರೆ. ಈ ಈಟ್ಸ್ ಅಂದರೆ ತಿನ್ನುತ್ತಾನೆ, ತಿನ್ನುತ್ತಾಳೆ ಅಥವಾ ತಿನ್ನುತ್ತದೆ. ಇದು ಈಟಿಗೆ ನೋಡ್ರಿ ಏನಾಗ್ತದೆ. ಐ ಈಟ್ ಅಂದರೆ ನಾನು ತಿನ್ನುತ್ತೇನೆ. ವಿ ಈಟ್ ಅಂದರೆ ನಾವು ತಿನ್ನುತ್ತೇವೆ. ಯು ಈಟ್ ಅಂದರೆ ಎರಡು ಮೀನಿಂಗ್ ಬರುತ್ತೆ, ನೀನು ಮತ್ತು ನೀವು. ನೀವು ತಿನ್ನುತ್ತೀರಿ, ನೀನು ತಿನ್ನುತ್ತೀಯ. ನೆಕ್ಸ್ಟ್ ದೇ ಈಟ್ ಅಂದರೆ ಅವರು ತಿನ್ನುತ್ತಾರೆ. ಈ ಈಟ್ಸ್ ಅಂದರೆ ಅವನು ತಿನ್ನುತ್ತಾನೆ. ಶಿ ಈಟ್ಸ್ ಅಂದರೆ ಅವಳು ತಿನ್ನುತ್ತಾಳೆ. ಇಟ್ ಈಟ್ಸ್ ಅಂದರೆ ಅದು ತಿನ್ನುತ್ತದೆ. ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಬಂದಾಗ ಮೀನಿಂಗ್ ಕನ್ನಡದ, ಯಾಕಂದ್ರೆ ಜಸ್ಟ್ ಫಾರ್ ಯುವರ್, ನಿಮಗೆ ಕನ್ನಡದ ಗೊತ್ತಿದ್ರೆ ಅದನ್ನ ಎಲ್ಲಿ ಬಳಕೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಜಸ್ಟ್ ಫಾರ್ ನೋವಿಂಗ್ ಏನಂತಂದ್ರೆ ಇದು ಇಲ್ಲ, ತಿನ್ನುವುದಿಲ್ಲ, ಈ ರೀತಿ ಮೀನಿಂಗ್ ಅನ್ನು ಬರುತ್ತೆ. ಎಲ್ಲದೂ ಕೂಡ ನಾನು ತಿನ್ನುವುದಿಲ್ಲ, ನಾವು ತಿನ್ನುವುದಿಲ್ಲ, ನೀನು ತಿನ್ನುವುದಿಲ್ಲ, ಅವರು ತಿನ್ನುವುದಿಲ್ಲ, ಅವನು ತಿನ್ನುವುದಿಲ್ಲ, ಅವಳು ತಿನ್ನುವುದಿಲ್ಲ, ಮತ್ತು ಇಟ್ಟು ಅದು ತಿನ್ನುವುದಿಲ್ಲ. ಈ ರೀತಿ ಏನಪ್ಪಾ ಅಂತ ನಾವು ಕನ್ನಡದಲ್ಲಿ ಮೀನಿಂಗ್ ಅನ್ನು ಬರೀತೀವಿ. ಇಷ್ಟು ಏನಪ್ಪಾ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸೇಜು, ಕೀವರ್ಡ್ಸು, ಆಮೇಲೆ ಪಾಸಿಟಿವ್ ಸ್ಟ್ರಕ್ಚರು ಮತ್ತು ನೆಗೆಟಿವ್ ಸ್ಟ್ರಕ್ಚರು, ಇವೆಲ್ಲ ಎಕ್ಸಾಂಪಲ್ಗಳು. ಇವುಗಳನ್ನು ಕಲಿಯೋದ್ರ ಮುಖಾಂತರ ನೀವೇನಪ್ಪ ಅಂತಾರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಅರ್ಥ ಮಾಡ್ಕೊಂಡಿದ್ರಿ ಅಂತ ಅನ್ಕೊಂಡು ನಾವೆಲ್ಲರೂ ಕೂಡ ಏನಪ್ಪ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಕೂಡ ಹಾರ್ಡ್ ವರ್ಕ್ ಮಾಡಿರಿ. ಎಲ್ಲಿ ಹಾರ್ಡ್ ವರ್ಕ್ ಇರ್ತದೆ ಅಲ್ಲಿ ಸಕ್ಸಸ್ ಏನಪ್ಪ ಅಂದ್ರೆ ನಮ್ಮನ್ನು ಹುಡ್ಕೊಂಡು ಬರ್ತದೆ. ಮಗದೊಮ್ಮೆ ಏನಪ್ಪ ಅಂದ್ರೆ ನೀವೆಲ್ಲರೂ ಕೂಡ ಸಮಾಜ ವಿಜ್ಞಾನ ಕ್ಲಾಸ್ಗಳು ಮಾಡಿದಾಗ ನೀವು ಕೈ ಹಿಡಿದು ನಡೆಸಿದ್ದೀರಿ. ಅದೇ ಭಾವದಿಂದ ಏನಪ್ಪ ಅಂದ್ರೆ ನಾವು ಮತ್ತೆ ಹೊಸ ಪ್ರಯತ್ನ, ನೂತನ ಪ್ರಯತ್ನಗಳು ಮಾಡಿ ಇಂಗ್ಲೀಷ್ ಗ್ರಾಮರನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಸರಣಿಗಳನ್ನು ನಾವು ದಿನಾನೂ ಕೂಡ ತರ್ತೀವಿ. ಅವುಗಳಿಗೆ ನಿಮ್ಮ ಬೆಂಬಲ ಇರಲಿ. ನೀವೆಲ್ಲರೂ ಕೂಡ ಕಲ್ಯಾಣ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೀಚಿಂಗ್ ಒಳಗೆ ನಿಮ್ಗೆ ಏನಾದರೂ ಬೆಸ್ಟ್ ಅಂತ ಕಂಡ್ರೆ ಕೆಲವು ಜನರಿಗೆ ಅದನ್ನು ಶೇರ್ ಮಾಡಿ. ಯಾರಿಗೆ ನೀಡಿದೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋಗಳನ್ನು ತಲುಪಿ ಅವರ ಟೆನ್ಸ್ ಮೇಲೆ ಅವರಿರುವಂಥ ಡೌಟ್ಗಳು ಕ್ಲಿಯರ್ ಆಗಲಿ ಅನ್ನೋಂಥ ಒಂದು ಮೆಸೇಜನ್ನು ಕೊಡೋದ್ರ ಮುಖಾಂತರ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ವಿಶಸ್ ಟು ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ಅಣ್ಣ ಓಕೆ.